ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ವಿಚಾರ ಒಂದು ಮಹತ್ವ ವಿಚಾರವನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಏನು ಅಂತಂದರೆ, ನಿಮಗೆಲ್ಲರಿಗೆ ತಿಳಿದಿರುವ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂಥ ಮಾನ್ಯ ವೈದ್ಯಾಧಿಕಾರಿಗಳು ಹಾಗೂ ಇತರ ಸಿಬ್ಬಂದಿ ವರ್ಗದವರು ತಮ್ಮ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ, ಆರೋಗ್ಯ ಇಲಾಖೆಯ ಮುಂದೆ ಇಟ್ಟಿದ್ದರು. ಏನು ಅಂತಂದರೆ, ಆ ಬೇಡಿಕೆಗಳು ಒಂದು ವೇಳೆ ಈಡೇರಿಸದಿದ್ದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದು. ಸೊ ದಿನಾಂಕ 26/2/2026 ಆ ಬೇಡಿಕೆಗಳ ಒಂದು ಪ್ರತಿಯುತ್ತರವಾಗಿ ಮಾನ್ಯ ಆಯುಕ್ತಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಈ ಒಂದು ಪತ್ರಿಕೆ ಪ್ರಕಟಣೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಯಾವ ಯಾವ ಈ ಬೇಡಿಕೆಗಳಿದ್ದವು, ಆ ಬೇಡಿಕೆಗಳ ಬಗ್ಗೆ ಯಾವ ರೀತಿ ಸರ್ಕಾರದ ಸ್ಪಂದನೆಯನ್ನು ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಹಾಗೂ ನೌಕರರ ಒಂದಕ್ಕೆ ಉತ್ತರವಾಗಿ ನೀಡಿದ್ದಾರೆ ಎನ್ನುವಂಥದ್ದು. ಎಲ್ಲ ಮಾಧ್ಯಮಗಳ ಮುಖ್ಯಸ್ಥರಿಗೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಪ್ರಕಾಶನಗಳು ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ಇವರಿಗೆ ದಿನಾಂಕ 13/2/2026 ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ನೋಂದಣಿ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘ ಹಾಗೂ ಇಲಾಖೆಯ ಎಲ್ಲ ವೃಂದ ಸಂಘಗಳು ಬೆಂಗಳೂರು ಇವರುಗಳು ಬೇಡಿಕೆಗಳನ್ನು ಇತ್ಯರ್ಥಗೊಳಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಅಂತಂದರೆ ಈ ನಮ್ಮ ವೈದ್ಯಾಧಿಕಾರಿಗಳ ಸಂಘ, ಈ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಇನ್ನಿತರ ಸಂಘಗಳ ವತಿಯಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒಂದು ದಿನಾಂಕ 13/2/2026 ಮನವಿಯನ್ನು ಸಲ್ಲಿಸಿರುತ್ತಾರೆ. ಈ ಕುರಿತು ಇಲಾಖೆಯ ವತಿಯಿಂದ ಪ್ರತಿಕ್ರಿಯೆಯನ್ನು ಸಿದ್ಧಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿದ್ದು, ಈ ವರದಿಯನ್ನು ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಪ್ರಕಾಶನಗಳಲ್ಲಿ ಪ್ರಕಟಿಸಬೇಕೆಂದು ಕೋರಲಾಗಿದೆ. ಅಂತಂದರೆ ಆ ಒಂದು ಮನವಿಯ ಪ್ರತ್ಯುತ್ತರವಾಗಿ ಈ ಒಂದು ಪ್ರೆಸ್ ರಿಲೀಸ್ ಅನ್ನಬಹುದು ಸ್ನೇಹಿತರೆ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರಿಂದ ಅನುಮೋದಿಸಲ್ಪಟ್ಟಿದೆ. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಬೆಂಗಳೂರು. ಸೊ ಏನೇನಿದ್ದಾವೆ ಅದರ ಒಂದು ವಿವರವನ್ನು ನೋಡೋಣ ಬನ್ನಿ. ಇಲಾಖೆಯ ಅಧಿಕಾರಿ ನೌಕರರ ಬೇಡಿಕೆಗಳು ಕ್ರಮ ಸಂಖ್ಯೆ 1. ಇಲಾಖೆಯ ಅಧಿಕಾರಿ ನೌಕರರ ಬೇಡಿಕೆಗಳು ಏನಿದ್ದವು, ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸ್ಕ್ರೀನಲ್ಲಿ ನೀವು ನೋಡ್ತಿರಬಹುದು ಸ್ನೇಹಿತರೆ. ಸೊ ಅದರ ಪ್ರತ್ಯುತ್ತರವಾಗಿ ಉತ್ತರವನ್ನು ಮಾನ್ಯ ಆರೋಗ್ಯ ಇಲಾಖೆಯಿಂದ ಅದನ್ನು ಕೊಡಲಾಗಿದೆ. ಸೊ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಅಂದರೆ C&R ರೂಲ್ನ ತಿದ್ದುಪಡಿಯ ಬಗ್ಗೆ ಬೇಡಿಕೆಗಳ ಪಟ್ಟಿಯಲ್ಲಿ ಇರುವಂಥದ್ದು ಏನು ಅಂತಂದರೆ, ಸುಮಾರು 6 ವರ್ಷಗಳಿಂದ ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ತಿದ್ದುಪಡಿಗಾಗಿ ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಮನವಿ ಸಲ್ಲಿಸಿದ್ದರೂ ಇದುವರೆಗೂ ಕಾರ್ಯಗತವಾಗಿಲ್ಲ. ಅಂತಂದರೆ C&R ರೂಲ್ಸು ಚೇಂಜ್ ಆಗಬೇಕು ಅಥವಾ ತಿದ್ದುಪಡಿ ಆಗಬೇಕು ಎನ್ನುವಂಥದ್ದನ್ನು ಮೌಖಿಕವಾಗಿ ಹಾಗೂ ಲಿಖಿತ ರೂಪದಲ್ಲಿ ಕೊಟ್ಟಿದ್ದರೂ ಸಹ ಯಾವುದೇ ರೀತಿಯ ಆ ಒಂದು ಬೆಳವಣಿಗೆ ಆಗಿಲ್ಲ ಎನ್ನುವಂಥ ಬೇಡಿಕೆಗಳ ಪಟ್ಟಿಯಲ್ಲಿ ಇರುವಂಥದ್ದು. ಅದರ ಒಂದು ಸರ್ಕಾರದ ಪ್ರತ್ಯುತ್ತರವಾಗಿ ಏನಿದೆ ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 200ಕ್ಕೂ ಅಧಿಕ ವೃಂದಗಳಿದ್ದು, ಗ್ರೂಪ್ A, B, C ಮತ್ತು D ವೃಂದಗಳ ವೃಂದ ಮತ್ತು ನೇಮಕಾತಿ ನಿಯಮಗಳು 1973ರಿಂದ ಪರಿಷ್ಕರಣೆಗೊಂಡಿರುವುದಿಲ್ಲ. ಸರ್ಕಾರದಿಂದ ಕಾಲಕಾಲಕ್ಕೆ ಕಾರ್ಯನಿರ್ವಾಹಕ ಆದೇಶಗಳು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಮೂಲಕ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಅಂತಂದರೆ ಈ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಡಿಫ್ರೆಂಟ್ ಕ್ಯಾಡರ್ ಸುಮಾರು 200ಕ್ಕೂ ಅಧಿಕ ವೃಂದಗಳಿದ್ದು, A, B, C ಮತ್ತು D ವೃಂದಗಳ ವೃಂದ ಮತ್ತು ನೇಮಕಾತಿ ನಿಯಮಗಳು 1973ರಿಂದ ಪರಿಷ್ಕರಣೆಗೊಂಡಿರುವುದಿಲ್ಲ. ಅಂತಂದರೆ 1973 ಒಂದು ಕಾನೂನು ಏನಿದೆ C&R ರೂಲ್ಸ್, ಅದು ನಡೆದುಕೊಂಡು ಬಂದಿದೆ. ಆದರೆ
ಕಾಲಕಾಲಕ್ಕೆ ಸರ್ಕಾರದಿಂದ ಕಾರ್ಯನಿರ್ವಾಹಕ ಆದೇಶಗಳು ಅಂದರೆ ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳ ಮೂಲಕ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಇದೆ C&R ರೂಲ್ ಅಂತೂ ಚೇಂಜ್ ಆಗಿಲ್ಲ, ಬಟ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಏನಿರ್ತವೆ ಸರ್ಕಾರದ ವತಿಯಿಂದ ಅದನ್ನು ಕಾಲಕಾಲಕ್ಕೆ ಬದಲಾಗ್ತಾ ಇದೆ ಎನ್ನುವಂಥದ್ದನ್ನು ಅಥವಾ ತಿದ್ದುಪಡಿ ಆಗ್ತಾ ಇದೆ ಎನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಸ್ತುತ ಎಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಸದರಿಯವರು ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ಆಕ್ಷೇಪಣೆ ವ್ಯಕ್ತಪಡಿಸಿ ಇಲಾಖೆ ಹಿಂದಿರುಗಿಸಿರುತ್ತಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಸೂಚನೆ ಅನ್ವಯ ಸೂಕ್ತ ಮಾರ್ಪಾಡುಗಳನ್ನು ಮಾಡಿ ಪುನಃ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತಿದೆ. ಶೀಘ್ರವಾಗಿ ಕ್ರಮ ವಹಿಸಲಾಗುವುದು ಅಂತಂದರೆ ಪ್ರಸ್ತುತ ಎಲ್ಲ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ತಿದ್ದುಪಡಿ ಮಾಡಿ ಅಂತಂದರೆ ಪ್ರತಿಯೊಂದು ವೃಂದ ಅಂದರೆ ಸುಮಾರು 200 ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಡರ್ಸ್ಗಳಿದ್ದಾರೆ. ಅವುಗಳ ಒಂದು ತಿದ್ದುಪಡಿಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಸದರಿಯವರು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿ ಇಲಾಖೆಗೆ ಹಿಂದಿರುಗಿಸಿರುತ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. 50 ವರ್ಷಗಳ ನಂತರ ಇಲಾಖೆ ಎಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸಮಗ್ರವಾಗಿ ತಿದ್ದುಪಡಿ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಅಂತಂದರೆ 50 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ವೃಂದ ಮತ್ತು ನೇಮಕಾತಿ C&R ರೂಲ್ನ ತಿದ್ದುಪಡಿ ಮಾಡುವಂಥ ಕಾರ್ಯ ಪ್ರಗತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎರಡನೇ ಪ್ರಶ್ನೆ ಏನು ಅಂತಂದರೆ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು. ಇದು ಒಂದು ಹಾಟ್ ಟಾಪಿಕ್ ಆಗಿತ್ತು ಸ್ನೇಹಿತರೆ. ಪ್ರತಿಯೊಂದು ವೃಂದಗಳ ಗ್ರೇಡೇಷನ್, ಪ್ರಮೋಷನ್ ಲಿಸ್ಟ್ ಏನಂತೀವಿ ಆ ಒಂದು ಟಾಪಿಕ್ ಮೇಲೆ ವೈದ್ಯರು ಹಾಗೂ ಇತರ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಪ್ರತಿ ವರ್ಷ ಡಿಸೆಂಬರ್ ಮಾಹೆಯಲ್ಲಿ ಪರಿಷ್ಕರಿಸಬೇಕೆಂಬ ನಿಯಮವಿದ್ದರೂ ಇಲಾಖೆ ಸುಮಾರು 13 ವರ್ಷಗಳಿಂದ ಪರಿಷ್ಕರಿಸಿರುವುದಿಲ್ಲ. ಈ ಕೂಡಲೇ ಪರಿಷ್ಕರಿಸಿ ಪ್ರಚುರಪಡಿಸಲು ಸಂಘವು ಆಗ್ರಹಿಸುತ್ತದೆ. ಅಂತಂದರೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಈ ಒಂದು ಪರಿಷ್ಕರಣೆ ಮಾಡಬೇಕೆನ್ನುವಂಥದ್ದು ಇದ್ದರೂ ಸಹ ಸುಮಾರು 13 ವರ್ಷಗಳಿಂದ ಯಾವುದೇ ರೀತಿಯ ಪರಿಷ್ಕರಣೆ ಆಗಿಲ್ಲ. ಸೊ ಈ ಕೂಡಲೇ ಈ ಪರಿಷ್ಕರಣೆ ಪ್ರಚುರಪಡಿಸಲು ಸಂಘವು ಆಗ್ರಹ ಮಾಡಿತ್ತು ಸ್ನೇಹಿತರೆ. ಸೊ ಅದರ ಪ್ರತ್ಯುತ್ತರವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 2009ರಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳ ವೃಂದದ ಜ್ಯೇಷ್ಠತಾ ಪಟ್ಟಿ ಹಾಗೂ 2012ರಲ್ಲಿ ಹಿರಿಯ ವೈದ್ಯಾಧಿಕಾರಿಗಳ ವೃಂದ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಚುರಪಡಿಸಲಾಗಿರುತ್ತದೆ. ಇಲಾಖೆಯಲ್ಲಿ ವೈದ್ಯರ ವೃಂದದ ಸಮಗ್ರ ಮಾಹಿತಿಯು ಲಭ್ಯವಿಲ್ಲದ ಕಾರಣ ಜ್ಯೇಷ್ಠತಾ ಪಟ್ಟಿ ಇಲ್ಲಿಯವರೆಗೆ ಅಂತಿಮಗೊಂಡಿರುವುದಿಲ್ಲ. ಅಂತಂದರೆ ಈ ಒಂದು ವೈದ್ಯರುಗಳ ಜ್ಯೇಷ್ಠತಾ ಪಟ್ಟಿ ಅಥವಾ ರೆಕಾರ್ಡ್ಸ್ ಪ್ರಾಪರಾಗಿ ಇಲ್ಲದಿರುವುದರಿಂದ ಇಲಾಖೆಯಲ್ಲಿ ಪ್ರಾಪರ್ ಆದಂತಹ ಒಂದು ಈ ಸಮಗ್ರ ಮಾಹಿತಿ ಲಭ್ಯವಿಲ್ಲದ ಕಾರಣ ಜ್ಯೇಷ್ಠತಾ ಪಟ್ಟಿಯನ್ನು ಇಲ್ಲಿವರೆಗೆ ಅಂತಿಮಗೊಂಡಿರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 2009 ಹಾಗೂ 2012ರಲ್ಲಿ ಹಿರಿಯ ವೈದ್ಯಾಧಿಕಾರಿಗಳ ವೃಂದ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಚುರಪಡಿಸಲಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಲ್ಲದೆ 2024ರಲ್ಲಿ ವೈದ್ಯರ ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಚುರಪಡಿಸಲಾಗಿದ್ದು ಸದರಿ ಪಟ್ಟಿಗೆ ಆಕ್ಷೇಪಣೆಗಳು ಸ್ವೀಕೃತಿಯಾದ ಕಾರಣ ವೈದ್ಯರ ಸಮಗ್ರ ಸೇವಾ ವಿವರದ ಮಾಹಿತಿಗಳು ಕೇಂದ್ರ ಕಚೇರಿಯಲ್ಲಿ ಲಭ್ಯವಿಲ್ಲದ ಕಾರಣ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸಲು ವಿಳಂಬವಾಗಿರುತ್ತದೆ. ಸದರಿ ಮಾಹಿತಿಯನ್ನು ಜಿಲ್ಲೆಗಳಿಂದ ಪಡೆದು ಗಣಕೀಕರಣಗೊಳಿಸುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಅಂತಂದರೆ 2024ರಲ್ಲಿ ವೈದ್ಯರ ವೃಂದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕಾದರೆ ಪ್ರತಿ ವೈದ್ಯಾಧಿಕಾರಿಗಳು ಇರುವಂಥ ವೈದ್ಯರ ಸಮಗ್ರ ಸೇವಾ ವಿವರ SR ಮಾಹಿತಿಗಳು ಕೇಂದ್ರ ಕಚೇರಿಯಲ್ಲಿ ಲಭ್ಯವಿಲ್ಲದ ಕಾರಣ ಪ್ರತಿಯೊಂದು ಜಿಲ್ಲೆಗಳಿಂದ ಪಡೆದು ಗಣಕೀಕರಣ ಕಂಪ್ಯೂಟರೈಸೇಷನ್ ಕಾರ್ಯ ಪ್ರಗತಿಯಲ್ಲಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದಾಗ್ಯೂ ಸಹಿತ ಸರ್ಕಾರದಿಂದ ಕಾಲಕಾಲಕ್ಕೆ ಕಾರ್ಯನಿರ್ವಾಹಕ ಆದೇಶಗಳು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಹೊರಡಿಸಿ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಎಲ್ಲ
ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಸೊ ಈ ಒಂದು ಲಭ್ಯ ಇಲ್ಲದ ಕಾರಣ ಡೀಟೇಲ್ಸ್ ಹೊರಬಂದಿಲ್ಲ. ಆದರೂ ಸಹ ಕಾಲಕಾಲಕ್ಕೆ ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಹಾಗೂ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಬಾಕಿ ಇಟ್ಟು ತಾತ್ಕಾಲಿಕ ಪಟ್ಟಿಯ ಆಧಾರದ ಮೇಲೆ ಇತ್ತೀಚೆಗೆ ನಿಯಮ 32ರಲ್ಲಿ ಮುಂಬಡ್ತಿ ನೀಡಲು ಇಲಾಖಾ ಮುಂಬಡ್ತಿ ಸಮಿತಿಯಲ್ಲಿ ನಿರ್ಣಯಿಸಲಾಗಿರುತ್ತದೆ. ಗ್ರೂಪ್ ಬಿ, ಸಿ ಮತ್ತು ಡಿ ವೃಂದಗಳ ಪ್ರಸಕ್ತ ಸಾಲಿನ 2026-27ರ ಜ್ಯೇಷ್ಠತಾ ಪಟ್ಟಿಯನ್ನು ಇಲಾಖೆಯ ಅಧಿಕೃತ ಜಾಲತಾಣದಲ್ಲಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅನುಬಂಧದಲ್ಲಿ 1ರಲ್ಲಿ ವಿವರಿಸಿದಂತೆ ಪ್ರಕಟಿಸಲಾಗಿರುತ್ತದೆ. ಸೊ ಅದಲ್ಲದೆ ಬಿ, ಸಿ ಮತ್ತು ಡಿ ವೃಂದದ ಪ್ರಸಕ್ತ ಸಾಲಿನ ಅಂದರೆ 2026 ಹಾಗೂ 2027ರ ಜ್ಯೇಷ್ಠತಾ ಪಟ್ಟಿಯನ್ನು ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಲ್ಲಿ ಅನುಬಂಧದಲ್ಲಿ 1ರಲ್ಲಿ ವಿವರಿಸಿದಂತೆ ಪ್ರಕಟಿಸಲಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಯೇಷ್ಠತಾ ಪಟ್ಟಿಯ ಪ್ರಚುರಪಡಿಸುವ ಕಾರ್ಯ ನಿರಂತರವಾದದ್ದಾಗಿದ್ದು, ಇನ್ನೂ ಕೆಲವು ಉಳಿದ ವೃಂದದ ಜ್ಯೇಷ್ಠತಾ ಪಟ್ಟಿಗಳನ್ನು ಶೀಘ್ರವಾಗಿ ಇಲಾಖೆ ಜಾಲತಾಣದಲ್ಲಿ ಪ್ರಕಟಿಸಲು ಕ್ರಮ ವಹಿಸಲಾಗುವುದು. ಅಂತಂದರೆ ಇದು ಕಂಟಿನ್ಯೂಸ್ಲಿ ನಡೆಯುತ್ತಿರುವಂತಹ ಪ್ರೊಸೆಸ್ ಇದೆ. ಇನ್ನು ಶೀಘ್ರದಲ್ಲೇ ಪ್ರತಿ ಒಂದು ಜಾಲತಾಣದಲ್ಲಿ ಅಂತಂದರೆ ವೆಬ್ಸೈಟ್ನಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸಂಘದ 3ನೇ ಬೇಡಿಕೆ ಏನು ಅಂತಂದರೆ ಎಲ್ಲ ವೃಂದಗಳ ಮುಂಬಡ್ತಿ, ಪ್ರತಿ ಒಂದು ವೃಂದವಾರು ಮುಂಬಡ್ತಿ ಮಾಡಬೇಕೆನ್ನುವಂಥ ಮಾತನ್ನು ಕೇಳಿದಾಗ ಇಲಾಖೆಯ ವೈದ್ಯರು ಹಾಗೂ ಇತರ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಪರಿಷ್ಕರಿಸದೇ ಇರುವುದರಿಂದ ಅರ್ಹತೆ ಹೊಂದಿರುವ ಹಿರಿಯ ವೈದ್ಯರು ಮತ್ತು ಇತರೆ ವೃಂದಗಳ ಅಧಿಕಾರಿ ನೌಕರರು ಮುಂಬಡ್ತಿ ಹುದ್ದೆಗಳನ್ನು ಪಡೆಯಲು ವಂಚಿತರಾಗಿರುತ್ತಾರೆ. ಹಾಗೂ ಯಾವುದೇ ಮುಂಬಡ್ತಿ ಇಲ್ಲದೆ ಹಲವಾರು ನೌಕರರ ವಯೋನಿವೃತ್ತಿ ಹೊಂದಿರುತ್ತಾರೆ. ಅಂತಂದರೆ ನಾವು ನೋಡಿದ್ದೀವಿ ಸ್ನೇಹಿತರೆ, ಇನ್ ಕೇಸ್ ಈ ಒಂದು ನರ್ಸಿಂಗನ್ನು ನಾವು ತಗೊಂಡಾಗ ನರ್ಸಿಂಗ್ ಆಫೀಸರ್ಗಳು ಎಷ್ಟೋ ಜನ ನಾನು ನೋಡಿದ್ದೀನಿ. ಅವರು ಪಾಪ ಜೂನಿಯರ್ ಆಗಿ ಜಾಯ್ನ್ ಆಗಿ ಜೂನಿಯರ್ ಆಗಿ ರಿಟೈರ್ಡ್ ಆಗ್ತಾರೆ. ಇತ್ತೀಚೆಗೆ ಲಾಸ್ಟ್ 2 ಇಯರ್ಸಲ್ಲಿ ನಾವು ನೋಡಿದ ಹಾಗೆ ಏನು ಮುಂಬಡ್ತಿ ಸಿಕ್ಕಿದೆ ಅವರುಗಳು ಲಾಸ್ಟ್ ಡೇ ಕೆಲವೊಬ್ಬರು ಮುಂಬಡ್ತಿ ತಗೊಂಡು ರಿಟೈರ್ಡ್ ಆದವರು ನಾವು ಕಣ್ಣಾರೆ ನೋಡಿದ್ದೀವಿ ಸ್ನೇಹಿತರೆ. ಸೊ ಇದರ ಪ್ರತ್ಯುತ್ತರವಾಗಿ ಏನು ಹೇಳ್ತಾ ಇದ್ದಾರೆ ಇಲಾಖೆ ವತಿಯಿಂದ ಅಂತಂದರೆ, ಇಲಾಖೆಯಲ್ಲಿ ಈ ಮೊದಲು ಒಂದು ಮುಖ್ಯ ಆಡಳಿತಾಧಿಕಾರಿ CAO ಹುದ್ದೆ ಇದ್ದು 200ಕ್ಕೂ ಅಧಿಕ ವೃಂದಗಳ ಎಲ್ಲ ರೀತಿಯ ಸೇವಾ ಕೆಲಸಗಳನ್ನು ನಿರ್ವಹಿಸಲು ಕಷ್ಟ ಸಾಧ್ಯವಾಗಿದ್ದು, ಅಂತಂದರೆ ಒಬ್ಬರು CAO ಮುಖ್ಯ ಆಡಳಿತಾಧಿಕಾರಿ ಇದೆ. ಅವರು ಸುಮಾರು 200 ವೃಂದಗಳಿರುವುದರಿಂದ ಪ್ರತಿಯೊಂದು ವೃಂದಕ್ಕೆ ಸೇವಾ ಕೆಲಸಗಳನ್ನು ನಿರ್ವಹಿಸಲು ಕಷ್ಟ ಸಾಧ್ಯವಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇಲಾಖೆ ವತಿಯಿಂದ. ವಿಳಂಬಕ್ಕೆ ಕಾರಣವಾಗಿರುತ್ತಿತ್ತು. ಆ ಕಾರಣದಿಂದಾಗಿ ಹೊಸದಾಗಿ ಸುಮಾರು 9 ತಿಂಗಳ ಹಿಂದೆ ಇನ್ನೊಂದು ಮುಖ್ಯ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ಸೃಜನೆ ಮಾಡಲಾಗಿರುತ್ತದೆ. ಪ್ರಸ್ತುತ 2 ಮುಖ್ಯ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಅಂತಂದರೆ ಒಂದೇ ಒಂದು ಈ ಒಂದು CAO ಪೋಸ್ಟ್ ಇರುವುದರಿಂದ ಕಷ್ಟ ಸಾಧ್ಯವಾಗ್ತಾ ಇದ್ದು, ಸುಮಾರು 200 ಡಿಫ್ರೆಂಟ್ ಟೈಪ್ ಆಫ್ ವೃಂದಗಳಿದ್ದಾವೆ. ಸೊ ಅವುಗಳನ್ನು ಪ್ರಾಪರಾಗಿ ಮಾಡಬೇಕಾದ್ರೆ ಕಷ್ಟ ಸಾಧ್ಯವಾಗ್ತಾ ಇತ್ತು. ಅದನ್ನು ಮನಗಂಡು 2 ಪೋಸ್ಟ್ಗಳನ್ನು ಅಲ್ಲಿ ಪ್ರಸ್ತುತ 2 ಮುಖ್ಯ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಈಗಾಗಲೇ 450 ವೈದ್ಯರಿಗೆ ಕಾಲಮಿತಿಯ ಮುಂಬಡ್ತಿ ಟೈಮ್ ಬಾಂಡ್ ನೀಡಲಾಗಿರುತ್ತದೆ. ಹಾಗೂ ಸಿಬ್ಬಂದಿಗಳ ಸೇವಾ ವಿಷಯಕ್ಕೆ ಸಂಬಂಧಿಸಿದ ಕಡತಗಳನ್ನು ತ್ವರಿತ ಗತಿಯಲ್ಲಿ ವಿಲೇವಾರಿಯಾಗುತ್ತಿವೆ. ಎಲ್ಲ ವೃಂದಗಳಿಗೆ ಪದೋನ್ನತಿ ನೀಡುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಆದಾಗ್ಯೂ ಸರ್ಕಾರದಿಂದ ಕಾಲಕಾಲಕ್ಕೆ ಕಾರ್ಯನಿರ್ವಾಹಕ ಆದೇಶಗಳು ಅಂದರೆ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಮೂಲಕ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ. ಅಂತಂದರೆ ಕಾಲಕಾಲಕ್ಕೆ ಕೆಲವೊಂದು ವಿಳಂಬಗಳಿದ್ದಾವೆ, ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಕೆಲವೊಂದು ಲೋಪಗಳಿದ್ದಾವೆ. ಆದರೂ ಸಹ ಕಾಲಕಾಲಕ್ಕೆ ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ
ಈ ಒಂದು ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಿನಾಂಕ 6/2/2026ರಂದು ಆರೋಗ್ಯ ಸುರಕ್ಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾಧಿಕಾರಿ ಹುದ್ದೆಗೆ ಸಮಾಲೋಚನೆ ನಡೆಸಿ 75 ಸಿಬ್ಬಂದಿಗಳಿಗೆ ಪದೋನ್ನತಿ ನೀಡಲಾಗಿರುತ್ತದೆ. ಅಂತಂದರೆ ಯಾರು PHCO ಇದ್ದಾರೆ ಅವರುಗಳನ್ನು ಶುಶ್ರೂಷಾಧಿಕಾರಿ ನರ್ಸಿಂಗ್ ಆಫೀಸರ್ ಆಗಿ ಸುಮಾರು 75 ಸಿಬ್ಬಂದಿಗಳಿಗೆ ಪದೋನ್ನತಿ ನೀಡಲಾಗಿರುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಹಿಂದಿನ ಸವಾಲುಗಳಲ್ಲಿ ಪದೋನ್ನತಿ ನೀಡಿದ ಮಾಹಿತಿ ಅನುಬಂಧ 2ರಲ್ಲಿ ವಿವರಿಸಲಾಗಿದೆ. ಎಲ್ಲ ವೃಂದದ ಸಿಬ್ಬಂದಿಗಳಿಗೆ ಪದೋನ್ನತಿ ನೀಡಲು ಶೀಘ್ರವಾಗಿ ಕ್ರಮ ವಹಿಸಲಾಗುವುದು. ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸೇವಾ ವಿವರ ಮಾಹಿತಿ ವ್ಯವಸ್ಥಿತವಾದ ರೀತಿಯಲ್ಲಿ ನಿರ್ವಹಣೆಯಾಗಿರುವುದಿಲ್ಲ. ಇದು ಮಾನವ ಸಂಪನ್ಮೂಲ ಪ್ರಧಾನ ಇಲಾಖೆಯಾಗಿರುವುದರಿಂದ ಈ ಎಲ್ಲ ಮಾಹಿತಿಗಳ ಗಣಕೀಕರಣ ಅತಿ ಅವಶ್ಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಇಲಾಖೆಯ ಮಾನವ ಸಂಪನ್ಮೂಲ ಮಾಹಿತಿಯನ್ನು HRMS 2.0 ತಂತ್ರಾಂಶಕ್ಕೆ ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಮಾಹಿತಿ ಸಮಯಕ್ಕೆ ತಕ್ಕಂತೆ ಲಭ್ಯವಾಗಲಿದೆ. ಈ ಕ್ರಮಗಳಿಂದ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲು ಸಾಧ್ಯವಾಗುತ್ತದೆ. ಅಂತಂದರೆ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೋಪಗಳಿದ್ದಾವೆ, ಅದನ್ನು ಸರಿಪಡಿಸಿಕೊಂಡು ಕಾಲಕ್ಕೆ ನಾವು ಈ ಒಂದು ಮುಂಬಡ್ತಿ ಕಾರ್ಯ ಗ್ರೇಡೇಷನ್ ಕಾರ್ಯ ಮಾಡ್ತಾ ಇದ್ದೀವಿ. ಆದರೂ ಸಹ ಕೆಲವೊಂದು ಮಿತಿಯಲ್ಲಿ ನಡೀತಾ ಇದೆ, ಆದರೂ ಪ್ರಗತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳನ್ನು ಯೂಸ್ ಮಾಡಿ ಕಾಲಕ್ಕೆ ಹೊಸ ಆದೇಶಗಳನ್ನು ಕೊಡುವಂಥದ್ದು. ಅದಲ್ಲದೆ ರೀಸೆಂಟ್ಲಿ ಯಾರು PHCO ಇದ್ದಾರೆ ಅವರುಗಳನ್ನು ನರ್ಸಿಂಗ್ ಆಫೀಸರ್ ಆಗಿ ಮುಂಬಡ್ತಿ ಕೂಡ ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ 4ನೇ ಪಾಯಿಂಟ್ ಬಂದು ಸಂಘದ ವತಿಯಿಂದ ಇರುವಂಥ ಕ್ವಶನ್ನು ಏನು ಅಂತಂದರೆ, ಸೇವಾನಿರತ ನೌಕರರ ಉನ್ನತ ವ್ಯಾಸಂಗ ಯಾರು ಇನ್ ಸರ್ವಿಸ್ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇತ್ತೀಚೆಗೆ ನಾವು ನೋಡಿದ್ದೀವಿ ಏನು ಅಂತಂದರೆ ಯಾರು ಇನ್ ಸರ್ವಿಸ್ ಎಜುಕೇಷನ್ ಬಗ್ಗೆ ಸ್ವಲ್ಪ ಒಂದು ತಡೆ ಹಿಡಿಯಲಾಗಿತ್ತು ಸ್ನೇಹಿತರೆ. ಸೊ ಅದರ ಬಗ್ಗೆ ಒಂದು ಕೇಳಿದಂತಹ ಪ್ರಶ್ನೆ ಏನು ಅಂತಂದರೆ, ಆರೋಗ್ಯ ಇಲಾಖೆಯಲ್ಲಿ ಸೇವಾನಿರತ ಕೋಟಾದಡಿಯಲ್ಲಿ ಈ ಹಿಂದಿನಿಂದಲೂ ಉನ್ನತ ವ್ಯಾಸಂಗ ಸ್ನಾತಕೋತ್ತರ ಪ್ರಸಂಗಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಸೇವಾನಿರತ ಕೋಟಾದಡಿಯಲ್ಲಿ ಈ ಹಿಂದಿನಿಂದಲೂ ಉನ್ನತ ಸ್ನಾತಕೋತ್ತರ ವ್ಯಾಸಂಗಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ವೇತನ ಶುಲ್ಕ ಹಾಗೂ ಭತ್ಯೆಗಳೊಂದಿಗೆ ನಿಯೋಜನೆ ಮಾಡುವ ನಿಯಮವಿದೆ. ಆದರೆ ಈ ಸಾಲಿನಿಂದ ವೈದ್ಯಕೀಯ ಮಹಾವಿದ್ಯಾಲಯಗಳಿಗೆ ನಿಯೋಜನೆಗೊಂಡ ವೈದ್ಯರುಗಳಿಗೆ ವೇತನ ಶುಲ್ಕ ಹಾಗೂ ಭತ್ಯೆಗಳನ್ನು ನೀಡಿರುವುದಿಲ್ಲ ಹಾಗೂ ಇತರೆ ವೃಂದದ ಸಿಬ್ಬಂದಿಗಳ ಉನ್ನತ ವ್ಯಾಸಂಗ ನಿಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿರುತ್ತಾರೆ. ಆದರೆ ಸರ್ಕಾರದ ಇತರೆ ಆರೋಗ್ಯ ಸಂಸ್ಥೆಗಳಾದ ವೈದ್ಯಕೀಯ ಶಿಕ್ಷಣ, ESI ಸ್ವಾಯತ್ತ ಸಂಸ್ಥೆಗಳಲ್ಲಿನ ವೈದ್ಯರುಗಳಿಗೆ ಈ ಅವಕಾಶವಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯರು ಹಾಗೂ ಇಲಾಖೆಯ ಇತರ ವೃಂದದ ಸಿಬ್ಬಂದಿಯವರು ಈ ಅವಕಾಶದಿಂದ ವಂಚಿತರಾಗಿರುತ್ತಿದ್ದಾರೆ. ಇದು ನಮ್ಮ ಮೂಲಭೂತ ಹಕ್ಕನ್ನು ಕಸಿದುಕೊಂಡಂತಾಗಿದೆ. ಅಂತಂದರೆ ನಮ್ಮ ಸಿಸ್ಟರ್ ಡಿಪಾರ್ಟ್ಮೆಂಟ್ಗಳಾದಂತಹ ವೈದ್ಯಕೀಯ ಶಿಕ್ಷಣ ಆಗಲಿ ಅಥವಾ ESI ಹಾಸ್ಪಿಟಲ್ಗಳಾಗಲಿ ಅಲ್ಲಿರುವಂಥ ವೈದ್ಯಾಧಿಕಾರಿಗಳು ಅದಲ್ಲದೆ ಸಿಬ್ಬಂದಿ ವರ್ಗದವರು ಇನ್ ಸರ್ವಿಸ್ ಕಂಟಿನ್ಯೂಷನ್ ಇದೆ. ಆದರೆ ಈ ಒಂದು ಸಿಬ್ಬಂದಿ ವರ್ಗದವರಿಗೆ ಇನ್ ಸರ್ವಿಸನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದರ ಒಂದು ಪ್ರತ್ಯುತ್ತರವಾಗಿ ಬಂದಂತಹ ಉತ್ತರ ಏನು ಅಂತಂದರೆ, ಯಾವುದೇ ಸರ್ಕಾರಿ ನೌಕರರಿಗೆ ಉನ್ನತ ವ್ಯಾಸಂಗಕ್ಕೆ ಸರ್ಕಾರದ ಖರ್ಚಿನಲ್ಲಿ ನಿಯೋಜನೆ ಕೋರುವ ಮೂಲಭೂತ ಹಕ್ಕು ಇರುವುದಿಲ್ಲ. ಇದು ಫಂಡಮೆಂಟಲ್ ರೈಟ್ ಇಲ್ಲ. ಇನ್ ಸರ್ವೀಸಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ನಮಗೆ ಉನ್ನತ ವ್ಯಾಸಂಗ ಕಂಪಲ್ಸರಿ ಇದೆ ಎನ್ನುವಂಥದ್ದು ಇರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಲ್ಲದೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಅದು ಉಪಯುಕ್ತ ಅನಿಸಿದ್ದಲ್ಲಿ ಹಾಗೂ ಮಾನವ ಸಂಪನ್ಮೂಲ ಲಭ್ಯತೆಯ ಮೇಲೆ ಅದು ಸಾಧ್ಯವಿದ್ದಲ್ಲಿ ಸಿಬ್ಬಂದಿಗಳಿಗೆ ಸರ್ಕಾರವು ನಿಯೋಜನೆ ಮೇಲೆ ಉನ್ನತ ವ್ಯಾಸಂಗಕ್ಕೆ ಕಳುಹಿಸಲು ತೀರ್ಮಾನಿಸಬಹುದು. ಅಂತಂದರೆ ಈ ಒಂದು ನಾಗರಿಕರ ಹಿತದೃಷ್ಟಿಯಿಂದ ಸರಿ ಅನಿಸಿದರೆ
ಒಂದು ಬೇಸ್ಡ್ ಆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅವರಿಗೆ ಉನ್ನತ ವ್ಯಾಸಂಗಕ್ಕೆ ಕಳಿಸಲು ತೀರ್ಮಾನಿಸಬಹುದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವೈದ್ಯಕೀಯ ವೃಂದದ ಸ್ನಾತಕೋತ್ತರ PG ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ಅಂದರೆ KCSR ಅಪೆಂಡಿಕ್ಸ್ 2 ಅನ್ವಯ ಸಂಬಂಧಪಟ್ಟ ವೃಂದದ ಮಂಜೂರಾದ ಹುದ್ದೆಗಳ 5% ಮೀರದಂತೆ ನಿಯೋಜನೆ ಮಾಡಲಾಗುತ್ತಿದೆ. ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕಾಗಿ ಮಾನ್ಯಗೊಳ್ಳುವ ತಜ್ಞತೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗೆ ಅವಶ್ಯಕತೆ ಹಾಗೂ ಸೇವಾ ಆದ್ಯತೆಗಳನ್ನು ಆಧರಿಸಿ ಮಾತ್ರ ನಿರ್ಧರಿಸಬೇಕಾಗಿದ್ದು, ವಿಶೇಷವಾಗಿ ದ್ವಿತೀಯ ಮತ್ತು ತೃತೀಯ ಮಟ್ಟದ ಆಸ್ಪತ್ರೆಗಳಲ್ಲಿ ಕೊರತೆ ಗುರುತಿಸಲಾಗಿ ಇಲಾಖೆಗೆ ಅವಶ್ಯಕತೆ ಇರುವ ವಿಷಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸಲು ಪರಿಗಣಿಸಲಾಗುತ್ತಿದೆ. ESI ಮತ್ತು ಸ್ವಾಯತ್ತ ಸಂಸ್ಥೆಗಳಂತಹ ಬೇರೆ ಇಲಾಖೆಗಳ ಸೇವಾ ಅವಶ್ಯಕತೆಗಳು ಅವರ ಕಾರ್ಯಸ್ವರೂಪ, ಪ್ರಕರಣಗಳ ಪ್ರಮಾಣ, ಲಭ್ಯವಿರುವ ಮೂಲ ಸೌಕರ್ಯ ಹಾಗೂ ಜವಾಬ್ದಾರಿಗಳ ಆಧಾರದ ಮೇಲೆ ಭಿನ್ನವಾಗಿರುತ್ತವೆ. ಆದುದರಿಂದ ಅನ್ಯ ಸಂಸ್ಥೆಗಳ ತಜ್ಞತೆ ಅವಶ್ಯಕತೆಗಳ ಮಾದರಿಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಯಥಾವತ್ತಾಗಿ ಅನ್ವಯಿಸಲು ಸಾಧ್ಯವಿರುವುದಿಲ್ಲ. ಏಕೆಂದರೆ ಈ ಇಲಾಖೆಗೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಜನತೆಗೆ ಅಗತ್ಯ ಮತ್ತು ತುರ್ತು ಆರೋಗ್ಯ ಸೇವೆ ಒದಗಿಸುವ ವಿಶೇಷ ಜವಾಬ್ದಾರಿ ಇರುತ್ತದೆ. ಅಂತಂದರೆ ಆ್ಯಸ್ ಪರ್ KCSR ರೂಲು 5% ಈ ಒಂದು ನಾವು ಇನ್ ಸರ್ವಿಸ್ ಎಜುಕೇಷನ್ ಕಳಿಸಬಹುದು. ಸೊ ಕಾಲಕ್ಕೆ ಅದರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ಅದಲ್ಲದೆ ESI ಆಸ್ಪತ್ರೆಯಾಗಲಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಸ್ಪತ್ರೆಗಳಾಗಲಿ, ಅಲ್ಲಿರುವಂತಹ ರಿಕ್ವೈರ್ಮೆಂಟು ನಮ್ಮಲ್ಲಿರುವಂತಹ ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಆಗಿರುತ್ತದೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲಾಖೆಗೆ ಅವಶ್ಯಕವಲ್ಲದ ತಜ್ಞತೆಗಳಿಗೆ ವೈದ್ಯಾಧಿಕಾರಿಗಳನ್ನು ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕಾಗಿ ನಿಯೋಜಿಸಿದ್ದಲ್ಲಿ ನಿಯೋಜನೆ ಅವಧಿಯಲ್ಲಿ ಗ್ರಾಮೀಣ ಆರೋಗ್ಯ ಸಂಸ್ಥೆಗಳಲ್ಲಿ ತೀವ್ರ ಖಾಲಿ ಹುದ್ದೆಗಳು ಉಂಟಾಗುತ್ತವೆ. ಅಂತಂದರೆ ಎಲ್ಲಿ ಗ್ರಾಮೀಣ ಇಲಾಖೆಯಲ್ಲಿ ವೈದ್ಯರುಗಳು ಕೆಲಸ ಮಾಡ್ತಾ ಇರುವಂಥದ್ದು, ಅಲ್ಲಿ ಏನಾದರೂ ನಾವು ಇನ್ ಸರ್ವಿಸ್ ವೈದ್ಯರುಗಳನ್ನು ಕಳುಹಿಸಿದಾಗ ಅಲ್ಲಿ ಒಂದು ಕೊರತೆ ಉಂಟಾಗುತ್ತದೆ ಗ್ರಾಮೀಣ ಇಲಾಖೆಗಳಲ್ಲಿ. ಇದರಿಂದ ಸಾರ್ವಜನಿಕ ಆರೋಗ್ಯ ಸೇವೆಗಳ ನಿರಂತರತೆ ಮತ್ತು ಗುಣಮಟ್ಟದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಹಾಗೆಯೇ ಸ್ನಾತಕೋತ್ತರ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಪಡೆದುಕೊಂಡ ತಜ್ಞತೆ ಇಲಾಖೆಯ ಸೇವೆಗೆ ಪೂರಕವಾಗದಿದ್ದಲ್ಲಿ, ಅಂತಂದರೆ ಯಾವುದು ರಿಕ್ವೈರ್ಮೆಂಟ್ ಇದೆ, ಯಾವ PG ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಆರೋಗ್ಯ ಇಲಾಖೆಗೆ ರಿಕ್ವೈರ್ಮೆಂಟ್ ಇದೆ ಎನ್ನುವುದು ಮನಗಂಡು, ಆಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ನಾಗರಿಕರ ಹಿತದೃಷ್ಟಿ ಪ್ರತಿಕೂಲವಾದಂತಹ ಒಂದು ಪರಿಸ್ಥಿತಿ ಇದ್ದಾಗ ಕಷ್ಟಕರ ಸಾಧ್ಯವಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ತಜ್ಞತೆ ಇಲಾಖೆಯ ಸೇವೆಗೆ ಪೂರಕವಾಗದಿದ್ದಲ್ಲಿ ಆ ತಜ್ಞ ಸೇವೆಗಳ ಸಮರ್ಪಕ ಬಳಕೆ ಸಾಧ್ಯವಾಗದೇ ಇರುವ ಸಂಭವವಿದೆ. ಹೀಗಾಗಿ ಸ್ನಾತಕೋತ್ತರ ಕೋರ್ಸುಗಳಿಗೆ ನಿಯೋಜನೆ ನೀಡುವುದು ಇಲಾಖೆಯ ಮಾನವ ಸಂಪನ್ಮೂಲ ಯೋಜನೆಗೆ ಹೊಂದಿಕೊಂಡಂತೆ ಅವಶ್ಯಕತೆಯನ್ನು ಆಧರಿಸಿ ಮತ್ತು ಇಲಾಖೆಯ ವಿಶಿಷ್ಟ ಸೇವಾ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಯೋಜಿಸುವ ಕಾರ್ಯ ಸರಿಯಾಗಿರುತ್ತದೆ. ಸೇವಾನಿರತ ಕೋಟಾದಡಿಯಲ್ಲಿ DNB ಡಿಪ್ಲೊಮಾ ಸೀಟುಗಳನ್ನು ಇಲಾಖೆಗೆ ಅವಶ್ಯವಿರುವ ತಜ್ಞತೆಯಲ್ಲಿ 50% ರಷ್ಟು ಮೀಸಲಿಡಲಾಗಿರುತ್ತದೆ. ಸದರಿ DNB ಡಿಪ್ಲೊಮಾ ಕೋರ್ಸುಗಳು ಇಲಾಖೆ ಅಡಿಯಲ್ಲಿನ ಆಸ್ಪತ್ರೆಗಳಲ್ಲಿ ನಡೆಯುವುದರಿಂದ ಅಲ್ಲಿನ ಸಾರ್ವಜನಿಕ ಸೇವೆಗೆ ಹಾಗೂ ಸ್ನಾತಕೋತ್ತರ ವಿದ್ಯಾಭ್ಯಾಸ ಆಕಾಂಕ್ಷಿಗಳಿಗೆ ಉಪಯೋಗವಾಗುತ್ತದೆ. ಆದುದರಿಂದ ಈ ಕೋರ್ಸುಗಳಿಗೆ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕಾಗಿ ಇಲಾಖೆಯ ವೈದ್ಯರಿಗೆ ನಿಯೋಜನೆ ಆಧಾರದ ಮೇಲೆ ಮಂಜೂರು ಮಾಡಲಾಗುತ್ತಿದೆ. ಆದರೆ MD MS ಕೋರ್ಸುಗಳು ಇಲಾಖೆಯ ಆಸ್ಪತ್ರೆ ಇಲ್ಲದೇ ಇರುವುದರಿಂದ ಇಲಾಖೆ ವೈದ್ಯರಿಗೆ ಈ ಕೋರ್ಸುಗಳಿಗೆ ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು KCSR ಅಪೆಂಡಿಕ್ಸ್ 2 ನಿಯಮದಂತೆ ಅವರುಗಳ ಹಕ್ಕಿನಲ್ಲಿ ಲಭ್ಯವಿರುವ ರಜೆಗಳ ಆಧಾರದ ಮೇಲೆ ಕಳುಹಿಸಲಾಗುತ್ತಿದೆ. ಅಲ್ಲದೆ ಈಗ ಇಲಾಖೆಯಲ್ಲಿ ವಿಶೇಷ ತಜ್ಞರುಗಳನ್ನು ನೇರ ನೇಮಕಾತಿಯ ಆಧಾರದ ಮೇಲೆ ಭರ್ತಿ ಮಾಡಲು ಅವಕಾಶವಿರುವುದರಿಂದ ಇಲಾಖೆಯ MBBS ವೈದ್ಯರುಗಳಿಗೆ ಸರ್ಕಾರದ ಖರ್ಚಿನಲ್ಲಿ ಮತ್ತು ಸಂಬಳ ಸಹಿತ 3 ವರ್ಷಕ್ಕೆ ಉನ್ನತ ಶಿಕ್ಷಣಕ್ಕೆ ಕಳುಹಿಸುವ ಅಗತ್ಯತೆಯೇ ಸಹ ಕಡಿಮೆಯಾಗಿರುತ್ತದೆ. ಅಂತಂದರೆ ಇವಾಗ ಡೈರೆಕ್ಟಾಗಿ PG ಹೊಂದಿದ್ದವರು ಅಥವಾ
DNB ಹೊಂದಿದವರನ್ನು ನಾವು ನೇರ ನೇಮಕಾತಿಯಿಂದ ನೇಮಕ ಮಾಡಿಕೊಳ್ತಾ ಇದ್ದೀವಿ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾರು MBBS ಮಾಡ್ಕೊಂಡಿದ್ದಾರೆ ಅವರು PGಗೆ ಹೋಗ್ತೀನಿ ಅಂತಂದರೆ ಆಲ್ರೆಡಿ ನಮಗೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ. ಸೊ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ನಾವು ಮಾಡಬಹುದು, ಅಥವಾ ಸಂಬಳ ಸಹಿತ ಈ ಒಂದು ಕೋರ್ಸ್ಗಳಿಗೆ ಕಳಿಸಬಹುದು ಅಥವಾ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಒಂದು ಹಾಟ್ ಟಾಪಿಕ್ ಆದಂಥದ್ದು ಏನು ಅಂತಂದರೆ ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡು. 5ನೇದು ಸಂಘ ಕೇಳಿರುವಂಥ ಪ್ರಶ್ನೆ. ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡುಗಳನ್ನು ಮಾಡುವಂತೆ ಹಲವು ಬಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ವಿವಿಧ ವೃಂದದ ಕೇಂದ್ರ ಸಂಘವು ಮನವಿ ಸಲ್ಲಿಸಿದ್ದರೂ ಇದನ್ನು ಪರಿಗಣಿಸದೆ ಸರ್ಕಾರ ವರ್ಗಾವಣೆ ಪ್ರಕ್ರಿಯೆಯನ್ನು ವರ್ಷಪೂರ್ತಿ ಮಾಡುತ್ತಿದೆ. ಎಷ್ಟೋ ಸಲ ಈ ಮಾರ್ಪಾಡುಗಳ ಬಗ್ಗೆ ಕೇಳಿದರೂ ಸಹ ವರ್ಷಪೂರ್ತಿ ವರ್ಗಾವಣೆ ಮಾಡ್ತಾ ಇದೆ ಎನ್ನುವಂಥ ಒಂದು ಕ್ವಶನ್ ಕೇಳಿದಾಗ ಅದರ ಪ್ರತ್ಯುತ್ತರವಾಗಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ವಿವಿಧ ವೃಂದದ ಕೇಂದ್ರ ಸಂಘಗಳೊಂದಿಗೆ ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡುಗಳನ್ನು ಮಾಡುವ ಕುರಿತಂತೆ ವಿಸ್ತೃತವಾಗಿ ಚರ್ಚೆಯಾಗಿದ್ದು, ವರ್ಗಾವಣೆಯ ಕೌನ್ಸಿಲಿಂಗ್ ಕಾಯ್ದೆಯ ಮಾರ್ಗಸೂಚಿಯ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಈಗಾಗಲೇ ಸ್ವೀಕರಿಸಿರುವ ಸುಮಾರು ಸಲಹೆಗಳ ಮೇಲೆ ತಾತ್ವಿಕ ಒಪ್ಪಿಗೆ ಇರುತ್ತದೆ. ಮುಂದಿನ ವರ್ಗಾವಣೆ ಕೌನ್ಸಿಲಿಂಗ್ ಅವಧಿಯ ಮೊದಲು ನಿಯಮಗಳಲ್ಲಿ ಅಗತ್ಯವಾದ ತಿದ್ದುಪಡಿಗಳನ್ನು ಮಾಡಲಾಗುವುದು. ಅಂತಂದರೆ ಕೌನ್ಸಿಲಿಂಗ್ ಏನಿದೆ ಅದು ತಿದ್ದುಪಡಿ ಮಾಡಲಾಗುವುದು. ಆಮೇಲೆ ಕಾರ್ಯಪ್ರಗತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಕಳೆದ ವರ್ಷ 5,700 ವೈದ್ಯರು ಹಾಗೂ ಇತರೆ ಸಿಬ್ಬಂದಿಗಳನ್ನು ಪಾರದರ್ಶಕವಾಗಿ ವರ್ಗಾವಣೆ ಮಾಡಲಾಗಿರುತ್ತದೆ. ಸೊ ಆಲ್ರೆಡಿ 5,700 ವೈದ್ಯರು ಹಾಗೂ ಇತರ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿರುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಜಿಲ್ಲಾ ಆಸ್ಪತ್ರೆ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳು ಏನಾಗಬೇಕು? ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಹೊಂದಿಕೊಂಡಿರುವ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ NCADR ಹುದ್ದೆಗಳಿದ್ದು, ಆ ಹುದ್ದೆಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವರ್ಗಾವಣೆ ಮಾಡದೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಸಿಬ್ಬಂದಿಗಳನ್ನು ಜಿಲ್ಲಾ ಆಸ್ಪತ್ರೆಗಳಿಂದ ವಾಪಸ್ಸು ಪಡೆಯುತ್ತಿದ್ದಾರೆ. ಇದರಿಂದ ನುರಿತ ಹಿರಿಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಗ್ರಾಮೀಣ ಮತ್ತು ತಾಲೂಕು ಮಟ್ಟಕ್ಕೆ ಮಾತ್ರ ಸೀಮಿತಗೊಂಡು ಜಿಲ್ಲಾ ಮಟ್ಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ಎನ್ನುವಂಥ ಕೇಳಿದಂಥ ಪ್ರಶ್ನೆಗೆ ಉತ್ತರವಾಗಿ ಏನು ಹೇಳಿದ್ದಾರೆ ಅಂತಂದರೆ, ವರ್ಗಾವಣೆ ಕಾಯ್ದೆ ಅನ್ವಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಸ್ಪತ್ರೆಗಳಲ್ಲಿರುವ ಖಾಲಿ ಇರುವ ಕ್ರಿಟಿಕಲ್ ವೇಕೆನ್ಸಿ ಹುದ್ದೆಗಳನ್ನು ಆದ್ಯತೆ ಮೇರೆಗೆ ಮೊದಲು ಭರ್ತಿ ಮಾಡುವುದು ಅವಶ್ಯಕವಿರುತ್ತದೆ. ಸದರಿ ಕಾಯ್ದೆ ಪ್ರಕಾರ ಕ್ರಿಟಿಕಲ್ ವೇಕೆನ್ಸಿ ಅಂದರೆ ಮಂಜೂರಾದ ಹುದ್ದೆಗಳಲ್ಲಿ 50% ಜಾಸ್ತಿ ಹುದ್ದೆ ಖಾಲಿಯಾಗಿರುವುದು. ಆದರೆ ಬಹುಪಾಲು ಸಂದರ್ಭದಲ್ಲಿ ಸ್ವಾಯತ್ತ ಸಂಸ್ಥೆಗಳಲ್ಲಿರುವ ಕೆಲವು ಹುದ್ದೆಗಳು ಖಾಲಿ ಇದ್ದರೂ ಅವು 50% ಜಾಸ್ತಿ ಇಲ್ಲದೇ ಇರುವುದರಿಂದ ಕ್ರಿಟಿಕಲ್ ವೇಕೆನ್ಸಿ ಪರಿಭಾಷೆಗೆ ಬಂದಿರುವುದಿಲ್ಲ. ಅದೇ ಪರಿಭಾಷೆಯಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬಹಳಷ್ಟು ಹುದ್ದೆಗಳು ಕ್ರಿಟಿಕಲ್ ಖಾಲಿಯಾಗಿರುವುದರಿಂದ ಮುಂಬಡ್ತಿ ವರ್ಗಾವಣೆ ಮೂಲಕ ಇವುಗಳನ್ನು ಆದ್ಯತೆ ಮೇರೆಗೆ ಭರ್ತಿ ಮಾಡಲಾಗುತ್ತಿದೆ. ಈ ಕಾರಣದಿಂದಾಗಿ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳನ್ನು ಖಾಲಿ ಹುದ್ದೆಗಳಿಗೆ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡುವುದಕ್ಕೆ ಹಿಂದಿನ ವರ್ಷದಲ್ಲಿ ಆಗಿರಲಿಲ್ಲ. ಆದರೆ ಮುಂದಿನ ವರ್ಷಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕ್ರಿಟಿಕಲ್ ಖಾಲಿ ಇರುವ ಹುದ್ದೆಗಳನ್ನು ತುಂಬಿದ ನಂತರ ಸ್ವಾಯತ್ತ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಅವಕಾಶವಾಗುತ್ತದೆ. ಅಂತಂದರೆ ಎಲ್ಲಿ ಕ್ರಿಟಿಕಲ್ ವೇಕೆನ್ಸೀಸ್ ಇದ್ದಾವೆ ಅವುಗಳನ್ನು ಫಿಲಪ್ ಆಗಿದ ನಂತರ ನಾವು ಸ್ವಾಯತ್ತ ಸಂಸ್ಥೆಗಳಲ್ಲಿ ಅಥವಾ ಅಟ್ಯಾಚ್ಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರುವಂಥ ಸ್ವಾಯತ್ತ ಸಂಸ್ಥೆಗಳಲ್ಲಿ ನಾವು ವರ್ಗಾವಣೆ ಮಾಡಬಹುದಂತಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲದೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಎಲ್ಲ ವೃಂದದ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಗರಿಷ್ಠ 5 ವರ್ಷಗಳ ಕಾಲ ವೈದ್ಯರು ಸಿಬ್ಬಂದಿಗಳನ್ನು ನಿಯೋಜನೆಗೊಳಿಸಲು ಅವಕಾಶವಿದ್ದು, ಗರಿಷ್ಠ ಅವಧಿ ಪೂರೈಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನಿಯೋಜನೆಗಳಿಂದ ಮರಳಿ ಮಾತೃ ಇಲಾಖೆಗೆ ಪಡೆಯುವುದು ಕ್ರಮವಾಗಿದ್ದು, ಈ ಹಿಂದೆ 5 ವರ್ಷ ಪೂರ್ಣಗೊಂಡರೂ ಸಹ ವೈದ್ಯರುಗಳು ಸಿಬ್ಬಂದಿಗಳು ನಿಯೋಜನೆ ಸೇವೆಯಿಂದ ಮಾತೃ ಇಲಾಖೆಗೆ ಮರಳದೇ
ನಿಯಮಬಾಹಿರವಾಗಿ ಮುಂದುವರಿಯುತ್ತಿದ್ದು ಅವರುಗಳನ್ನು ಮರಳಿ ಇಲಾಖೆಗೆ ಪಡೆಯುವ ಹಾಗೂ ನಿಯಮಬಾಹಿರವಾಗಿ ಮುಂದುವರೆದಿರುವವರು ವಿರುದ್ಧ ಶಿಸ್ತು ಕ್ರಮ ವಹಿಸಲಾಗುತ್ತಿದೆ. ಅಂತಂದರೆ ಯಾರು 5 ವರ್ಷ ನಿಯೋಜನೆಗೊಂಡು ಅಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅಥವಾ ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ ಅಂತಂದರೆ ಅಂಥವರುಗಳನ್ನು ಹಿಂಪಡೆಯುವುದು ಮತ್ತು ಶಿಸ್ತಿನ ಕ್ರಮಗಳನ್ನು ಕೈಗೊಳ್ಳೋ ಕಾರ್ಯ ಪ್ರಗತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದುವರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ವೈದ್ಯಕೀಯ ಕಾಲೇಜು ಇರುವ ಸ್ಥಳಗಳಲ್ಲಿ ನೂತನವಾಗಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳನ್ನು ಆರೋಗ್ಯ ಇಲಾಖೆಯಿಂದ ನಿರ್ಮಿಸಲು ಕ್ರಮ ವಹಿಸಲಾಗುತ್ತಿದ್ದು ಈ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರುಗಳಿಗೆ ಅವಕಾಶ ನೀಡಲಾಗುವುದು. ಇದು ಒಂದು ಒಳ್ಳೆಯ ವಿಚಾರ ಸ್ನೇಹಿತರೆ. ಏನಂತ ಇದ್ದಾರೆ ಅಂತಂದರೆ ಎಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗಳಿದ್ದಾವೆ ಅಟ್ಯಾಚ್ಡ್ ಆಗಿ ಮೆಡಿಕಲ್ ಕಾಲೇಜುಗಳು ಬಂದುಬಿಟ್ಟಿದ್ದಾವೆ. ಸೊ ಆಬ್ವಿಯಸ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳ ಒಂದು ಹಿಡಿತ ತಪ್ಪಿದೆ ಅನ್ನುವಂಥದ್ದಾಗಿದೆ ಸ್ನೇಹಿತರೆ. ಕಾರಣ ಎಷ್ಟೋ ಜನ ಇದು PG ಮಾಡ್ಕೊಂಡಿದ್ದಾರೆ, MBBS ಡಾಕ್ಟರ್ಗಳು, ತದನಂತರ PG ಮಾಡ್ಕೊಂಡಿದ್ದಾರೆ, ಏನೇನೋ ಹೊಸದು ಇದು ಮಾಡ್ಕೊಂಡಿದ್ದಾರೆ. ಅವರುಗಳನ್ನು ಕೆಲವೊಂದು ಕಾನೂನಿನ ಅಡಕ ಇರುವುದರಿಂದ ಅವರಿಗೆ ಸರಿಯಾದಂತಹ ಒಂದು ಸಿಗ್ತಾ ಇಲ್ಲ ಎನ್ನುವಂಥದ್ದು ಮಾತನ್ನು ಕೇಳಿ ಬರ್ತಾ ಇದೆ. ಅದನ್ನು ಮನಗಂಡು ಕರ್ನಾಟಕ ಸರ್ಕಾರ ಒಂದು ಸ್ಟೆಪ್ ತಗೋತಾ ಇದೆ ಸ್ನೇಹಿತರೆ. ಏನು ಅಂತಂದರೆ ಇನ್ ಫ್ಯೂಚರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳ ನಿರ್ಮಾಣ ಮಾಡುವಂಥದ್ದು. ಎಲ್ಲಿ ಅಂತಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವೈದ್ಯಕೀಯ ಕಾಲೇಜುಗಳು ಇರುವ ಸ್ಥಳಗಳಲ್ಲಿ ನೂತನವಾಗಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳನ್ನು ಆರೋಗ್ಯ ಇಲಾಖೆಯಿಂದ ನಿರ್ಮಿಸಲು ಕ್ರಮ ವಹಿಸಲಾಗುತ್ತಿದ್ದು ಒಳ್ಳೆಯ ವಿಚಾರ ಇದೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಇದರ ಬಗ್ಗೆ ನಾವು ಒಂದು ಆರ್ಟಿಕಲ್ ಕೂಡ ಬರೆದಿದ್ವಿ. ಏನು ಅಂತಂದರೆ ಎಲ್ಲೆಲ್ಲಿ MCH ಆಸ್ಪತ್ರೆಗಳಿದ್ದಾವೆ, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಅಂತಂದರೆ ಅಲ್ಲಿ ನಾವು ಅದನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಮಾಡಬಹುದು ಎನ್ನುವಂಥದ್ದು. ಸೊ ಇದು ಒಂದು ಸ್ವಾಗತಾರ್ಹವಾದಂತಹ ಮಾತಾಗಿದೆ ಸ್ನೇಹಿತರೆ. ನೆಕ್ಸ್ಟ್ 7ನೇ ಪ್ರಶ್ನೆ ಅಂದರೆ ಸಮರ್ಪಕ ಔಷಧಿ ಪೂರೈಕೆ. ಆಸ್ಪತ್ರೆಗಳಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದ ಔಷಧಿಗಳನ್ನು ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಸಂಸ್ಥೆಯನ್ನು ಸ್ಥಾಪಿಸಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅಗತ್ಯಕ್ಕನುಗುಣವಾಗಿ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ಸರಬರಾಜು ಮಾಡುವುದಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳ ಸರಿಯಾದ ಸಮಯದಲ್ಲಿ ಔಷಧೋಪಚಾರ ದೊರೆಯದೆ ಪರದಾಡುವಂತಾಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಇದುವರೆಗೂ ಸರಿಪಡಿಸಿರುವುದಿಲ್ಲ. ಇದುದರಿಂದ ವೈದ್ಯರು ಮತ್ತು ಸಿಬ್ಬಂದಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತಿದ್ದು ರೋಗಿಗಳ ಜೊತೆಗೆ ಸಂಘರ್ಷಗಳಿಗೆ ಎಡೆ ಮಾಡಿಕೊಟ್ಟಿದೆ. ರೋಗಿಗಳಿಗೆ ಸಮರ್ಪಕ ಔಷಧೋಪಚಾರವನ್ನು ಮಾಡುವುದು ಕಷ್ಟಕರವಾಗಿರುತ್ತದೆ. ಸರ್ಕಾರವು ಲಭ್ಯವಿರುವ ಅನುದಾನ ಖರೀದಿಸಲು ABARK ತಿಳಿಸಿರುತ್ತಾರೆ. ಆದರೆ ABARK ಅನುದಾನದಲ್ಲಿ ತಾತ್ಕಾಲಿಕವಾಗಿ ತುರ್ತು ಸಂದರ್ಭದಲ್ಲಿ ಬಳಸಲು ಅವಕಾಶವಿದೆಯೇ ಹೊರತು ನಿರಂತರವಾಗಿ ಬಳಸಲು ಸಾಧ್ಯವಿಲ್ಲ. ABARK ಅನುದಾನವನ್ನು ಔಷಧಿ ಹೊರತು ಆಸ್ಪತ್ರೆಯ ಇತರೆ ಅಭಿವೃದ್ಧಿ ಹಾಗೂ ನಿರ್ವಹಣೆ ಕಾರ್ಯಗಳಿಗೂ ಬಳಸಬೇಕಾಗಿರುವುದರಿಂದ ಅನುದಾನ ಕೊರತೆ ಉಂಟಾಗುತ್ತಿದೆ ಹಾಗೂ ಇತರ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿರುತ್ತದೆ. ಇದುದರಿಂದ ಹಲವಾರು ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಪಾವತಿಗೆ ಬಾಕಿ ಇರುತ್ತದೆ ಎನ್ನುವಂಥ ಮಾತನ್ನು ಅಂತಂದರೆ ಈ ಒಂದು ಮೆಡಿಸನ್ ಪ್ರಾಬ್ಲಮ್ ಇದೆ ಎಂದಾಗ ಅದರ ಪ್ರತ್ಯುತ್ತರವಾಗಿ ಬಂದಂಥ ಉತ್ತರ ಏನು ಅಂತಂದರೆ ಒಂದು ಆರೋಪ ರೀತಿಯಲ್ಲಿ ತಿಳಿಸಲಾಗಿರುವ ಈ ವಿಷಯದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಏನು ಆರೋಪ ರೀತಿಯಲ್ಲಿ ತಿಳಿಸಲಾಗಿರುವಂಥ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಯಾವುದೇ ನೈಜತೆ ಸತ್ಯಾಂಶವಿಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿಗಳ ಸಂಘದವರೇ ಈ ತಪ್ಪು ಮಾಹಿತಿ ಹೇಳುತ್ತಿರುವುದು ಸರಿ ಇರುವುದಿಲ್ಲ. ಬಹಳಷ್ಟು ಸಭೆಗಳಲ್ಲಿ ಈ ಬಗ್ಗೆ ಚರ್ಚಿಸಿದಾಗ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಔಷಧಿಗಳ ಕೊರತೆ ಇರುವ ಬಗ್ಗೆ DHO ರವರು ಸಭೆಯ ಗಮನಕ್ಕೆ ತಂದಿರುವುದಿಲ್ಲ
ಹಾಗೂ ಔಷಧ ಕೊರತೆ ಇರುವ ಕುರಿತು ಯಾವುದೇ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದಿಲ್ಲ. ಅಂದಾಜು 15 ದಿನಗಳ ಹಿಂದೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಹಿಂದೆ ಜರುಗಿದ ಸಭೆಯಲ್ಲಿಯೂ ಸಹ ಯಾವ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯವರು ಔಷಧಗಳ ಕೊರತೆ ಇಲ್ಲ ಎಂದು ದೃಢಪಡಿಸಿರುತ್ತಾರೆ. ಮುಂದುವರೆದು ಪರಿಶೀಲನಾ ಸಭೆಗಳಿಂದ ಹೊರಬಂದ ವಿಷಯವೇನೆಂದರೆ, ಬಹಳಷ್ಟು ಜಿಲ್ಲೆಗಳಲ್ಲಿ ಸರಿಯಾದ ಸಮಯಕ್ಕೆ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಬಿಲ್ಲನ್ನು ಸಲ್ಲಿಸಿರುವುದಿಲ್ಲ. ಅಲ್ಲದೆ ಕೆಲವು ಜಿಲ್ಲೆಗಳಲ್ಲಿ KTTP ಕಾಯ್ದೆಯನ್ನು ಉಲ್ಲಂಘಿಸಿ ಕೃತಕ ರೀತಿಯಲ್ಲಿ 1 ಲಕ್ಷ ರೂಪಾಯಿಗಳೊಳಗೆ ವಿಭಜನೆ ಮಾಡಿ ಟೆಂಡರ್ಗಳನ್ನು ಕರೆಯದೆ ಕೊಟೇಶನ್ ಆಧಾರದ ಮೇಲೆ ತುಂಬ ದುಬಾರಿ ಬೆಲೆಯಲ್ಲಿ ಔಷಧಿಗಳನ್ನು ಖರೀದಿಸಿ ಮಾಡುತ್ತಿರುವುದರಿಂದ ಸ್ವಯಂ ನಿರ್ಮಿತ ಹಣಕಾಸಿನ ಕೊರತೆ ಪರಿಸ್ಥಿತಿ ಉದ್ಭವಿಸಿರುತ್ತದೆ ಎಂದು ಸಹ ಗಮನಕ್ಕೆ ಬಂದಿರುತ್ತದೆ. ಹಾಗೂ ಸುಮಾರು ಜಿಲ್ಲೆಗಳಲ್ಲಿ ಲಭ್ಯವಿರುವ ಔಷಧಿ ದಾಸ್ತಾನನ್ನು ಕಾಲಕಾಲಕ್ಕೆ ಈ ಔಷಧಿ ತಂತ್ರಾಂಶದಲ್ಲಿ ಅಳವಡಿಸದೇ ಇರುವುದರಿಂದ ಆಸ್ಪತ್ರೆಗಳಿಗೆ ಸರಿಯಾದ ಸಮಯಕ್ಕೆ ಔಷಧಿ ಸರಬರಾಜು ಮಾಡಲು ಅಡಚಣೆ ಉಂಟಾಗಿರುತ್ತದೆ. ಇದರ ಕುರಿತು ಇಲಾಖೆಯ ಎಲ್ಲ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ವೈದ್ಯರುಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಲ್ಲಿ ಔಷಧಿ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬಹುದಾಗಿದೆ. ಆದುದರಿಂದ ಈ ವಿಷಯಗಳ ಬಗ್ಗೆ ಸರ್ಕಾರದ ಸೂಕ್ತ ಆದೇಶಗಳನ್ನು ಜಾರಿಗೊಳಿಸಲಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ತಪ್ಪಿಸ್ಥರ ವಿರುದ್ಧ ಕಠಿಣ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಹಾಗೂ KTTP ಕಾಯ್ದೆಯ ಉಲ್ಲಂಘನೆಯ ದುಬಾರಿ ಬೆಲೆಯಲ್ಲಿ ಔಷಧಿ ಖರೀದಿ ಮಾಡುವವರ ವಿರುದ್ಧ ಸೂಕ್ತ ಕ್ರಿಮಿನಲ್ ಮೊಕದ್ದಮೆಯನ್ನು ಸಹ ಹೂಡಲಾಗುವುದು. ಅವಶ್ಯಕ ಔಷಧಗಳನ್ನು ಒದಗಿಸಿಕೊಳ್ಳುವ ಆಯಾ ಆಸ್ಪತ್ರೆಗಳ ABARK-ARS ಅಡಿಯಲ್ಲಿ ಅನುದಾನ ಲಭ್ಯವಿದ್ದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳು ಅಗತ್ಯ ಕ್ರಮ ವಹಿಸಲು ಸೂಚಿಸಲಾಗಿದೆ. ಖಾಲಿ ಹುದ್ದೆಗಳ ನೇಮಕಾತಿ ಬಗ್ಗೆ ಕೇಳಿದಂಥ ಪ್ರಶ್ನೆ. ಇಲಾಖೆಯಲ್ಲಿರುವ ವೈದ್ಯರು ಹಾಗೂ ಸಿಬ್ಬಂದಿಗಳ ಖಾಲಿ ಹುದ್ದೆಗಳನ್ನು ಕಾಲಕಾಲಕ್ಕೆ ಭರ್ತಿ ಮಾಡಿರುವುದಿಲ್ಲ. ಆರೋಗ್ಯ ಇಲಾಖೆಯಲ್ಲಿ 1998ರಲ್ಲಿನ ಅಂಕಿಅಂಶಗಳ ಆಧಾರದ ಮೇಲೆ ಹುದ್ದೆಗಳನ್ನು ಸೃಜಿಸಲಾಗಿತ್ತು. ತದನಂತರ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದರೂ ಸಹ ಯಾವುದೇ ಹೊಸ ಹುದ್ದೆಗಳನ್ನು ಇದುವರೆವಿಗೂ ಸೃಜಿಸಿರುವುದಿಲ್ಲ. ಅಲ್ಲದೆ ಈ ಹಿಂದೆ ಸೃಜಿಸಿರುವ ಹುದ್ದೆಗಳ ಶೇಕಡಾ 40 ಖಾಲಿ ಇದ್ದು ಇದುವರೆಗೂ ಭರ್ತಿ ಮಾಡಿರುವುದಿಲ್ಲ. ಇದುದರಿಂದ ವೈದ್ಯರು ಮತ್ತು ಸಿಬ್ಬಂದಿಗಳ ಮೇಲೆ ಅತೀವ ಕೆಲಸದ ಒತ್ತಡ ಉಂಟಾಗುತ್ತಿದೆ. ಆರೋಗ್ಯ ಇಲಾಖಾ ಸೇವೆಯ ಇಲಾಖೆಯಾಗಿದ್ದು, ಸಾರ್ವಜನಿಕರ ಜೊತೆ ನಿರಂತರ ಸಂಪರ್ಕವಿರುವ ಇಲಾಖೆಯಾಗಿದ್ದು, ಕಾಲಕಾಲಕ್ಕೆ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಬಹುದಾಗಿದೆ. ಅಂತಂದರೆ ಈ ಒಂದು ನೇರ ನೇಮಕಾತಿಯಾಗಲಿ ಯಾವುದೇ ರೀತಿಯಾದಂತಹ ಹುದ್ದೆಗಳನ್ನು ಇನ್ನೂ ಹೊಸದಾಗಿ ಬಂದಿರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದಾಗ ಅದರ ಉತ್ತರವಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಬಹಳಷ್ಟು ಆರೋಗ್ಯ ಸಂಸ್ಥೆಗಳು ಮಾನದಂಡಕ್ಕಿಂತ ಹೆಚ್ಚು ಮಂಜೂರಾಗಿದ್ದು, ಉದಾಹರಣೆಗೆ ಜನಸಂಖ್ಯೆಗೆ ಹೋಲಿಸಿದಾಗ ರಾಜ್ಯದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಚ್ಚುವರಿಯಾಗಿ ಮಂಜೂರಾಗಿರುತ್ತದೆ. ಅಂತಂದರೆ ಹೆಚ್ಚುವರಿಯಾದಂತಹ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಂಜೂರಾಗಿರುತ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೇ ರೀತಿ ಬಹಳಷ್ಟು ಸಂಸ್ಥೆಗಳಲ್ಲಿನ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅಪೇಕ್ಷಿತ ಮಟ್ಟದಲ್ಲಿ ರೋಗಿಗಳ ಸಂಖ್ಯೆ ಪೇಷಂಟ್ ಲೋಡ್ ಇರುವುದಿಲ್ಲ. ಆದುದರಿಂದ ಬಹಳಷ್ಟು ಹುದ್ದೆಗಳು ಖಾಲಿ ಇದೆ ಎಂದು ಅನಿಸಿದ್ದರೂ ಸಹ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ಅಗತ್ಯವಿರುವ ಸಂಸ್ಥೆಗಳಿಗೆ ಸ್ಥಳಾಂತರ ರೀಡಿಪ್ಲಾಯ್ ಮಾಡುವ ಅಗತ್ಯತೆ ಇರುತ್ತದೆ. ಈ ಕೆಲಸವನ್ನು ಈಗಾಗಲೇ ಕೆಲವು ಮಟ್ಟಿಗೆ ಅನುಷ್ಠಾನಗೊಳಿಸಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಪೂರ್ಣಗೊಳಿಸಿದ್ದಲ್ಲಿ ಬಹಳಷ್ಟು ಕೊರತೆಯನ್ನು ಇಲಾಖೆಯಲ್ಲಿ ಸಂಪನ್ಮೂಲಗಳಿಂದಲೇ ನಿವಾರಿಸಲು ಸಾಧ್ಯವಿರುತ್ತದೆ. ಈ ಪ್ರಯತ್ನಗಳನ್ನು ಅಲ್ಲದೆ ಇಲಾಖೆಯಲ್ಲಿ ಇತ್ತೀಚಿನ ಕಳೆದ 1 ವರ್ಷದ ಅವಧಿಯಲ್ಲಿ ಸುಮಾರು 7,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ. ಸುಮಾರು 1,400 ವೈದ್ಯರುಗಳು ಕಡ್ಡಾಯವಾಗಿ ವೈದ್ಯಕೀಯ ಸೇವೆ ಕಾಯ್ದೆಯಲ್ಲಿ ಕಾನೂನಿನಡಿಯಲ್ಲಿ ಸೂಕ್ತ ಬದಲಾವಣೆ ತರುವ ಮುಖಾಂತರ ಯಶಸ್ವಿಯಾಗಿ ಮಾಡಲಾಗಿರುತ್ತದೆ. 80% ಗ್ರೂಪ್ ಡಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಣಕಾಸಿನ ಇಲಾಖೆಯಿಂದ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ.
ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ 320 ಹಾಗೂ ಮಿಕ್ಕುಳಿದ ವೃಂದದ 558 ವಿವಿಧ ಅರೆ-ವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡಲು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ರವರು ದಿನಾಂಕ 21/2/2026 ವಿತರಿಸಿರುತ್ತಾರೆ. 100 ವೈದ್ಯರು ಹಾಗೂ 120 ತಜ್ಞ ವೈದ್ಯರುಗಳ ನೇಮಕಾತಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಇಲಾಖೆಯಲ್ಲಿ ಖಾಲಿ ಇರುವ 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಹಾಗೂ 300 ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದಿಸಿದ್ದು, ಅದರ ಅನ್ವಯ ಶೀಘ್ರವಾಗಿ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ 877 ವಿವಿಧ ಅರೆ-ವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದಿಸಿದ್ದು, ಅದರನ್ವಯ ಶೀಘ್ರವಾಗಿ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಉಳಿದಂತೆ 400 ಫಾರ್ಮಸಿ ಅಧಿಕಾರಿ, 400 ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದ್ದು, ಅದರ ಅನ್ವಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಕ್ರಮ ವಹಿಸಲಾಗುತ್ತಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಶುಶ್ರೂಷಾಧಿಕಾರಿಗಳ ಅವಶ್ಯಕತೆ ಇರುವುದರಿಂದ 600 ಶುಶ್ರೂಷಾಧಿಕಾರಿಗಳು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಕ್ರಮ ವಹಿಸಲಾಗುತ್ತಿದೆ. ತಮಿಳುನಾಡು ಮಾದರಿಯಲ್ಲಿ ಹುದ್ದೆಗಳ ನೇಮಕಾತಿಗಾಗಿ ನಿರ್ದೇಶಕರನ್ನು ಹೊಂದಿರುವಂತಹ ನೇಮಕಾತಿ ಮಂಡಳಿಯನ್ನು ರಚಿಸಲು ಪ್ರಸ್ತಾವನೆಯನ್ನು ರೂಪಿಸಲಾಗಿದೆ. MCH ತಜ್ಞ 9ನೇ ಕ್ವಶನ್ ಬಂದು MCH ತಜ್ಞರ ಮರು ಹೊಂದಾಣಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗುವ ನಿಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹಂತ ಹಂತವಾಗಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿರುತ್ತದೆ. ಇಂತಹ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ MCH ತಜ್ಞ ವೈದ್ಯರುಗಳನ್ನು ಬೇರೆಡೆಗೆ ವರ್ಗಾವಣೆ ಮಾಡಲು ಆದೇಶಿಸಲಾಗಿದೆ. ಇದರಿಂದ ಗ್ರಾಮೀಣ ಭಾಗದ ಗರ್ಭಿಣಿ ಮಹಿಳೆಯರನ್ನು ಹಾಗೂ ಮಕ್ಕಳ ದೂರದ ತಾಲೂಕಾ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿ ತಜ್ಞ ವೈದ್ಯರುಗಳ ಸೇವೆಯನ್ನು ಪಡೆಯುವುದು ಕಷ್ಟವಾಗುತ್ತದೆ. ಇದುದರಿಂದ ಮುಂದಿನ ದಿನಗಳಲ್ಲಿ ತಾಯಿ ಮರಣ, ಶಿಶು ಮರಣ ಪ್ರಮಾಣ ಹೆಚ್ಚಾಗುವ ಆತಂಕವಿರುತ್ತದೆ ಹಾಗೂ ಇತರ ತಜ್ಞ ಸೇವೆಗಳಿಗೂ ತೊಂದರೆಯಾಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪ್ರಸ್ತುತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಸಂಸ್ಥೆಗಳನ್ನು ಮುಚ್ಚುತ್ತಿರುವುದು ಹಾಗೂ ಹುದ್ದೆಗಳನ್ನು ಬೇರೆ ಕಡೆಗೆ ವರ್ಗಾಯಿಸುತ್ತಿರುವುದರಿಂದ ಸ್ಥಳೀಯ ರೋಗಿಗಳ ಪರದಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಎನ್ನುವಂಥ ಮಾತನ್ನು ಹೇಳಿದಾಗ, ಅದರ ಪ್ರತ್ಯುತ್ತರವಾಗಿ ಸದರಿ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಕಳೆದ ವರ್ಷ ಅವಯವ ಘೋಷಣೆಯಂತೆ ಮಾಡಲಾಗಿದ್ದು ಮತ್ತು ಸರ್ಕಾರದ ಆದೇಶ ಜಾರಿಗೊಳಿಸುವ ಮೊದಲು ಸಚಿವ ಸಂಪುಟ ಅನುಮೋದನೆಯನ್ನು ಪಡೆಯಲಾಗಿರುತ್ತದೆ. ರಾಜ್ಯದಲ್ಲಿ ಆರೋಗ್ಯ ಸೇವೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಕಡಿಮೆ ಹೆರಿಗೆಗಳಾಗುವ ಲೋ ಪರ್ಫಾರ್ಮಿಂಗ್ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ CHC ಕಾರ್ಯನಿರ್ವಹಿಸುತ್ತಿರುವ MCH ಸೇವೆಗಳು ಅಂದರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳ ತಜ್ಞರನ್ನು 100 ಹಾಸಿಗೆಗಳ ತಾಲೂಕಾ ಆಸ್ಪತ್ರೆಗಳು ಮತ್ತು ತಿಂಗಳಿಗೆ 30ಕ್ಕಿಂತ ಹೆಚ್ಚು ಹೆರಿಗೆಗಳಾಗುವ ಉತ್ತಮ ಕಾರ್ಯನಿರ್ವಹಣೆಯ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಮರುಹಂಚಿಕೆ ರೀಡಿಪ್ಲಾಯ್ಮೆಂಟ್ ಮಾಡಲಾಗಿದೆ. ಇದರಿಂದ ರಾಜ್ಯದ ಎಲ್ಲ ತಾಲೂಕಾ ಆಸ್ಪತ್ರೆಗಳಲ್ಲಿ MCH ತಜ್ಞರ ಹಂಚಿಕೆ ಸಮಾನಾಗಿ ಆಗುತ್ತಿದ್ದು, ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಯನ್ನು 24/7 ರೀತಿಯಲ್ಲಿ ಲಭ್ಯವಾಗುವಂತಹ ಖಾತರಿಪಡಿಸಿಕೊಳ್ಳಲು ಸಹಾಯವಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸಹ ಹೆಚ್ಚಿನ ಸಂಖ್ಯೆಯ MBBS ಪದವೀಧರ ವೈದ್ಯರನ್ನು ಕಲ್ಪಿಸುವ ಮುಖಾಂತರ ಸದೃಢಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ತಾಲೂಕಾ ಆಸ್ಪತ್ರೆಗಳು ರಾಜ್ಯದ ಒಟ್ಟು ಹೆರಿಗೆ ಒತ್ತಡದ 35% ಪಾಲನ್ನು ಹೊರುತ್ತಿವೆ. ಈಗಿರುವ ಮಾನವ ಸಂಪನ್ಮೂಲ ಹಾಗೂ MCH ಹುದ್ದೆಗಳ ತಾರ್ಕೀಕರಣ ಮೂಲಕ ತಾಲೂಕಾ ಆಸ್ಪತ್ರೆಗಳು 24x7 ವೈದ್ಯಕೀಯ ಸೇವೆಗಳನ್ನು ನಿರಂತರವಾಗಿ ನೀಡುವಂತಾಗುತ್ತದೆ. ಇದರ ಪರಿಣಾಮವಾಗಿ ಹೆರಿಗೆ ನೋವು ಆರಂಭವಾದ ನಂತರ CEM, ONC, ತುರ್ತು ಪ್ರಸವ ಮತ್ತು ನವಜಾತ ಶಿಶು ಆರೈಕೆ ಸೇವೆಗಳು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಸುಲಭವಾಗಿ ಲಭ್ಯವಾಗುತ್ತವೆ. ಇದರಿಂದ ಸಾರ್ವಜನಿಕ ಆರೋಗ್ಯ ಸೇವೆಗಳ
ಪ್ರವೇಶಾರ್ಹ ಹೆಚ್ಚುವುದಲ್ಲದೆ ಖಾಸಗಿ ವೆಚ್ಚ ಕಡಿಮೆಯಾಗುತ್ತದೆ. ಜಿಲ್ಲಾ ಆಸ್ಪತ್ರೆಗಳತ್ತ ಅನಗತ್ಯ ರೆಫರಲ್ ಕಡಿಮೆಯಾಗುತ್ತವೆ. ಸಿಸೇರಿಯನ್ ಹೆರಿಗೆಗಳ ಪ್ರಮಾಣ ಇಳಿಯುತ್ತದೆ ಹಾಗೂ ತಾಯಿ ಮತ್ತು ಮಗು ಅಸ್ವಸ್ಥತೆ ಹಾಗೂ ಮರಣ ಪ್ರಮಾಣ ಕಡಿಮೆಯಾಗಲು ಸಹಕಾರಿಯಾಗುತ್ತದೆ. ಕಳೆದ 1 ವರ್ಷದಲ್ಲಿ ರಾಜ್ಯದಲ್ಲಿ ತಾಯಿ ಮರಣವನ್ನು ಸುಮಾರು 24% ಕಡಿಮೆ ಮಾಡಿರುವುದು ಇಲಾಖೆಯ ಸಾಧನೆಯಾಗಿರುತ್ತದೆ. 10ನೇ ಪಾಯಿಂಟ್ ಬಂದು ನಿಯೋಜನೆ ಹುದ್ದೆಗಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೀಮಿತವಾದ ತಾಂತ್ರಿಕ ಹುದ್ದೆಗಳಾದ ರಾಜ್ಯದ ಮಹಾನಗರ ಪಾಲಿಕೆಯ ಕೆಲವು ಹುದ್ದೆಗಳ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ, ಕರ್ನಾಟಕ ರಾಜ್ಯ ವೈದ್ಯಕೀಯ ಔಷಧ ಸರಬರಾಜು ನಿಗಮ ವೈದ್ಯರು ಮತ್ತು ಇತರ ಸಿಬ್ಬಂದಿಗಳ ಹುದ್ದೆಯನ್ನು ತಾಂತ್ರಿಕ ಜ್ಞಾನ ಅರಿವಿಲ್ಲದ ಅಧಿಕಾರಿಗಳಿಗೆ ನೀಡಲಾಗಿದ್ದು, ಇದುದರಿಂದ ಸದರಿ ಸಂಸ್ಥೆಗಳಲ್ಲಿ ಕಾರ್ಯವೈಖರಿ ಸಮರ್ಪಕವಾಗದೆ ಸಾರ್ವಜನಿಕ ಆರೋಗ್ಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಆದುದರಿಂದ ಈ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ನೌಕರರನ್ನೇ ನಿಯೋಜಿಸಬೇಕು ಎಂದು ಸಂಘವು ಆಗ್ರಹಿಸುತ್ತದೆ. FSSAI ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 FSSA 2006 ರಲ್ಲಿ ಅವಕಾಶ ಕಲ್ಪಿಸಿದ್ದಂತೆ FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ರವರ ಸಹಮತಿಯಂತೆ ಜಿಲ್ಲೆಗಳಲ್ಲಿ ಡೆಸಿಗ್ನೇಟೆಡ್ ಆಫೀಸರ್ ಅಂಕಿತ ಅಧಿಕಾರಿಗಳು ಪ್ರಭಾರವನ್ನು ಉಪವಿಭಾಗಾಧಿಕಾರಿಗಳಿಗೆ ವಹಿಸಲಾಗಿದೆ. ಉಪವಿಭಾಗಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿರುವುದರಿಂದ FSSA 2006 ಅನ್ವಯ ರೆಗ್ಯುಲೇಟರಿ ಮತ್ತು ಎನ್ಫೋರ್ಸ್ಮೆಂಟ್ ಕೆಲಸಗಳಿಗೆ ಅನುಕೂಲವಾಗುತ್ತದೆ. ಮುಂದುವರೆದು ಆಹಾರ ಸುರಕ್ಷತಾಧಿಕಾರಿ, ತಾಲೂಕಾ ಮಟ್ಟದ ಅಧಿಕಾರಿ ಹುದ್ದೆಗಳನ್ನು ಸದ್ಯಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯ ನಿರೀಕ್ಷಕರಿಗೆ ಮುಂದುವರಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗರ ಕೊರತೆ ಹೆಚ್ಚಾಗಿರುವುದರಿಂದ ಆದ್ಯತೆ ಮೇರೆಗೆ ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ವೈದ್ಯರನ್ನು ಮತ್ತು ಸಿಬ್ಬಂದಿಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ನೀತಿ ಅನುಗುಣವಾಗಿ ಸೂಕ್ತ ಆದೇಶಗಳನ್ನು ಮಾಡಲಾಗಿರುತ್ತದೆ. ಗುತ್ತಿಗೆಯ ವೈದ್ಯರು ಹಾಗೂ ನೌಕರರ ಸಮಸ್ಯೆಗಳು. ಮಂಜೂರಾದ ಹುದ್ದೆಗಳಿಗೆ ಗುತ್ತಿಗೆ ವೈದ್ಯರು ನೌಕರರ ನೇಮಕಾತಿ ಮಾಡಿಕೊಂಡು 3 ವರ್ಷ ಪೂರೈಸಿದ ಗುತ್ತಿಗೆಯ ವೈದ್ಯರು ನೌಕರರನ್ನು ಖಾಯಂಗೊಳಿಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸದರಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಗುತ್ತಿಗೆ ವೈದ್ಯರು ಮತ್ತು ನೌಕರರ ಸೇವಾ ಭದ್ರತೆ ಇಲ್ಲದೆ ಅತಂತ್ರ ವಾತಾವರಣದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದುದರಿಂದ ಈ ಇಲಾಖೆ ಹಿಂದಿನಂತೆ ಗುತ್ತಿಗೆ ವೈದ್ಯರು ನೌಕರರನ್ನು ಖಾಯಂಗೊಳಿಸುವುದು, ಈಗಾಗಲೇ ಖಾಯಂಗೊಂಡ ಗುತ್ತಿಗೆ ವೈದ್ಯರಿಗೆ ಅವರು ಸಲ್ಲಿಸಿದ ಗುತ್ತಿಗೆ ಸೇವೆಯನ್ನು ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸುವುದು. ಮುಂದುವರೆದು ನೇರ ನೇಮಕಾತಿ ಪ್ರಕ್ರಿಯೆಯ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ನೌಕರರು ಈ ಹಿಂದೆ ನೀಡಿದ ಹಾಗೆ ಗುತ್ತಿಗೆ ಸೇವೆ ಕ್ರಮಾಂಕವನ್ನು ಪ್ರತಿ 6 ತಿಂಗಳ ಸೇವೆಗೆ 2.5 ಅಂಕಗಳು ಗರಿಷ್ಠ 30 ಅಂಕಗಳವರೆಗೆ ನೀಡುವಂತೆ ಸಂಘವು ಆಗ್ರಹಿಸುತ್ತದೆ. ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗೋಸ್ಕರ ಇರುವಂಥದ್ದು. ಉತ್ತರವಾಗಿ ಗುತ್ತಿಗೆ ನೌಕರರನ್ನು ನೇಮಕಾತಿ ಮಾಡಿಕೊಂಡು 3 ವರ್ಷದ ಪೂರೈಸಿದ ಬಳಿಕ ಖಾಯಂಗೊಳಿಸಲೇಬೇಕು ಎಂಬ ಯಾವುದೇ ಸರ್ಕಾರದ ನೀತಿ ಅಥವಾ ನ್ಯಾಯಾಲಯಗಳ ಆದೇಶವಿರುವುದಿಲ್ಲ. ಇವರುಗಳನ್ನು ಖಾಯಂಗೊಳಿಸಲು ನೇಮಿಸುವ ಸರ್ಕಾರದ ನೀತಿ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಕೇವಲ ಆರೋಗ್ಯ ಇಲಾಖೆ ಮಾತ್ರವಲ್ಲದೆ ರಾಜ್ಯದ ಇತರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲ ಇಲಾಖೆಗಳಿಗೆ ಅನ್ವಯವಾಗುವಂತೆ ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸಲಾಗುತ್ತಿದೆ. ಹೀಗಿದ್ದರೂ ಸಹಿತ ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಇಲಾಖೆಯ ವಿಶೇಷ ನೇರ ನೇಮಕಾತಿ, ವಯಸ್ಸಿನ ಸಡಿಲಿಕೆ ಮತ್ತು ಕ್ರಮಾಂಕಗಳನ್ನು ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ವೇಟೇಜ್ ನೀಡಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಆದರೆ ಗುತ್ತಿಗೆ ನೌಕರರು ಖಾಯಂಗೊಳಿಸುವುದು ಬಗ್ಗೆ ಕೇಳಲು ಅವರಿಗೆ ಯಾವುದೇ ಮೂಲ ಹಕ್ಕಾಗಿರುವುದಿಲ್ಲ. 12ನೇ ಪಾಯಿಂಟ್ ಏನು ಅಂತಂದರೆ ಕರ್ತವ್ಯ ಅವಧಿಯಲ್ಲಿ ನಂತರದ ಖಾಸಗಿ ವೈದ್ಯಕೀಯ ಸೇವೆ ಅಂತಂದರೆ ಇತ್ತೀಚೆಗೆ ಒಂದು ಆರ್ಡರ್ ಬಂದಿತ್ತು. ಕರ್ತವ್ಯ ಅವಧಿಯಲ್ಲಿ ಖಾಸಗಿ ಸೇವೆ ಸಲ್ಲಿಸಬಾರದು, ಯಾವುದೇ IP ಕೇಸ್ ಪ್ರೈವೇಟಲ್ಲಿ ತಗೋಬಾರ್ದು ಎನ್ನುವಂಥದ್ದು.
ಅದರ ಉತ್ತರ ಡೈರೆಕ್ಟ್ ನೋಡೋಣ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾದ ರೋಗಿಗಳಿಗೆ ನಿರಂತರ ಚಿಕಿತ್ಸೆ ಒದಗಿಸುವ ಅಗತ್ಯವಿರುವುದರಿಂದ ಸರ್ಕಾರದ ವೈದ್ಯರುಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾದ ರೋಗಿಗಳಿಗೆ ಇನ್ಪೇಷಂಟ್ ಚಿಕಿತ್ಸೆ ನೀಡುವುದು ಅವರ ಸರ್ಕಾರಿ ಸೇವಾ ಕರ್ತವ್ಯಗಳಿಗೆ ಅಡಿಯಾಗುವ ಸಾಧ್ಯತೆ ಇರುವ ಕಾರಣ ಹಾಗೂ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗವು ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಪ್ರಥಮ ಆದ್ಯತೆ ನೀಡುವ ದೃಷ್ಟಿಯಿಂದ ಸರ್ಕಾರದ ವೈದ್ಯರ ಖಾಸಗಿ ವೈದ್ಯಕೀಯ ಸೇವೆಯನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುವಂತೆ ಸೀಮಿತವಾದ ನಿರ್ಬಂಧವನ್ನು ಕಂಡೀಷನಲ್ ರಿಸ್ಟ್ರಿಕ್ಷನ್ಸ್ ವಿಧಿಸಿ ಆದೇಶಿಸಲಾಗಿದೆ. ಕರ್ನಾಟಕ ರಾಜ್ಯದ ವೈದ್ಯರುಗಳಿಗೆ ಕೆಲವು ರಾಜ್ಯಗಳಿಗೆ ಹೋಲಿಸಿದರೆ ಉತ್ತಮ ವೇತನ ನೀಡಲಾಗುತ್ತಿದೆ. ಇತ್ತೀಚೆಗೆ ಜಾರಿಗೊಳಿಸಲಾದ 7ನೇ ವೇತನ ಆಯೋಗ ಶಿಫಾರಸಿನಂತೆ ವೈದ್ಯರ ವೇತನ ಇನ್ನೂ ಹೆಚ್ಚಿಸಲಾಗಿದೆ. ವೇತನವಲ್ಲದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯರುಗಳಿಗೆ ವಿಶೇಷ ಭತ್ಯೆ ಸ್ಪೆಷಲ್ ಅಲೌನ್ಸ್ ನೀಡಲಾಗುತ್ತಿದೆ. ಇದು ಅಲ್ಲದೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ವಿವಿಧ ವೈದ್ಯಕೀಯ ಕಾರ್ಯವಿಧಾನಗಳನ್ನು ನಡೆಸಲು ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ಬಹುಶಃ ಬೇರೆ ಯಾವುದೇ ಸರ್ಕಾರದ ಇಲಾಖೆಯಲ್ಲಿ ಸರ್ಕಾರಿ ಸಿಬ್ಬಂದಿಗಳಿಗೆ ನಿಯಮಿತವಾಗಿ ಕೈಗೊಳ್ಳಬೇಕಾದ ಕರ್ತವ್ಯಗಳನ್ನು ನಿರ್ವಹಿಸಲು ಈ ರೀತಿ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿರುವುದಿಲ್ಲ. ಮುಂದುವರೆದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರದ ನೀತಿಗೆ ಒಳಪಡುವುದರಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳ ವೇತನವನ್ನು ಹೆಚ್ಚಳ ಮಾಡಲು ವೇತನ ಆಯೋಗದ ಶಿಫಾರಸುಗಳ ಪರಿಷ್ಕರಣೆ ಸಮಯದಲ್ಲಿ ಪ್ರಸ್ತಾವನೆ ಸಲ್ಲಿಸಬಹುದಾಗಿದೆ. 13ನೇ ಪಾಯಿಂಟ್ ಬಂದು ವ್ಯತಿರಿಕ್ತ ಆದೇಶಗಳನ್ನು ಹಿಂಪಡೆಯುವುದು. ಇತ್ತೀಚೆಗೆ ಸರ್ಕಾರಿ ವೈದ್ಯರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಗುರಿಯಾಗಿಸಿಕೊಂಡು ರಾತೋರಾತ್ರಿ ಏಕಪಕ್ಷೀಯವಾಗಿ ಆದೇಶಗಳನ್ನು ಹೊರಡಿಸುತ್ತಿದೆ. ಇಂತಹ ಆದೇಶಗಳು ಈಗಾಗಲೇ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿ ಆತಂಕ ವಾತಾವರಣವನ್ನು ಸೃಷ್ಟಿಸಿದೆ. ಕರ್ತವ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತಿದೆ. ಆದುದರಿಂದ ಆದೇಶಗಳನ್ನು ರದ್ದುಪಡಿಸುವುದು. ಸಾರ್ವಜನಿಕ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಲು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ವೈದ್ಯರನ್ನು ಮತ್ತು ಸಿಬ್ಬಂದಿಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ನೀತಿ ಅನುಗುಣವಾಗಿ ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ವಿವಿಧ ಆದೇಶಗಳು ಜಾರಿಯಾಗುತ್ತವೆ ಹಾಗೂ ಈ ಆದೇಶಗಳನ್ನು ಜಾರಿ ಮಾಡಲು ಸಂಬಂಧಿಸಿದ ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಸಚಿವ ಸಂಪುಟ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಅನುಮೋದನೆಯಂತೆ ಜಾರಿ ಮಾಡಲಾಗುತ್ತಿದೆ. 14ನೇ ಪಾಯಿಂಟ್ ಇಲಾಖೆಯ ಅಧಿಕಾರಿ ನೌಕರರಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡುವುದರ ಬಗ್ಗೆ. ಉತ್ತರವಾಗಿ, ರಾಜ್ಯ ಸರ್ಕಾರದಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಇದಲ್ಲದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರದ ವತಿಯಿಂದ ಅಂದಾಜು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಪ್ರತಿ ವರ್ಷ ವೈದ್ಯರ ದಿನಾಚರಣೆಯನ್ನು ಮಾಡಲಾಗುತ್ತಿದ್ದು, ಸದರಿ ದಿನಾಚರಣೆಯಂದು ಉತ್ತಮ ವೈದ್ಯರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಮುಂದುವರೆದು, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಂಪನ್ಮೂಲಗಳ ಲಭ್ಯವಿರುವ ಸಹ ರಾಜ್ಯ ದಕ್ಷಿಣ ಭಾರತದ ರಾಜ್ಯದಲ್ಲಿ ಮುಖ್ಯವಾದ ಮಾನದಂಡಗಳ ಹಿಂದುಳಿದಿದ್ದು, ತಾಯಿ ಮರಣ ದರ 2024ರ ಮಾಹಿತಿಯಂತೆ ನಮ್ಮ ರಾಜ್ಯದಲ್ಲಿ 57 ಇದ್ದು ತಮಿಳುನಾಡಿನಲ್ಲಿ 35 ಇರುತ್ತದೆ. ಇದೇ ರೀತಿ ಶಿಶು ಮರಣ ದರ 2023ರ ಮಾಹಿತಿಯಂತೆ ನಮ್ಮ ರಾಜ್ಯದಲ್ಲಿ 14 ಇದ್ದು ತಮಿಳುನಾಡಿನಲ್ಲಿ 12 ಇರುತ್ತದೆ. ಲೆಪ್ರಸಿ ಕಾಯಿಲೆಗೆ ಸಂಬಂಧಿಸಿದಂತೆ ಗ್ರೇಡ್ 2 ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ತಮಿಳುನಾಡಿಗೆ ಹೋಲಿಸಿದರೆ ಅಂದಾಜು 3 ಪಟ್ಟು ಇರುತ್ತದೆ. ಇದು ಪ್ರಕರಣಗಳ ಇನ್ಅಡಿಕ್ವೇಟ್ ಮಾನಿಟರಿಂಗ್ ಆ್ಯಂಡ್ ಫಾಲೋಅಪ್ ಇಂದ ಆಗಿರುವುದು. ಡಿಫರೆನ್ಷಿಯೇಟೆಡ್ ಟಿಬಿ ಕೇರ್ ನಮ್ಮ ರಾಜ್ಯದಲ್ಲಿ ತಮಿಳುನಾಡಿಗೆ ಹೋಲಿಸಿದರೆ ಅರ್ಧದಷ್ಟು ಮಾತ್ರ ಇರುತ್ತದೆ. ಇದರಿಂದ ಟಿಬಿ ಕಾಯಿಲೆಯ ತೀವ್ರತೆಯನ್ನು ಗುರುತಿಸಲು ವೈಫಲ್ಯವಾಗುವ ಸಾಧ್ಯತೆ ಇರುತ್ತದೆ. ನಮ್ಮ ರಾಜ್ಯ ನಾಗರಿಕರು ಮತ್ತು ಆಡಳಿತ ವ್ಯವಸ್ಥೆಯ ಪ್ರಯತ್ನದಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದ ಸಾಧನೆಯನ್ನು ಮಾಡಿದ್ದು ಹೆಮ್ಮೆಯ ವಿಷಯವಾಗಿರುತ್ತದೆ. ಆದರೆ ಈ ಮೇಲೆ ವಿವರಿಸಿದ ವಾಸ್ತವಾಂಶವನ್ನು ಅರಿತು ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಲು ವೈದ್ಯರು ಮತ್ತು ಸಿಬ್ಬಂದಿಗಳ ಜವಾಬ್ದಾರಿಯನ್ನು ಅರಿತು ವೃತ್ತಿಪರತೆಯಿಂದ ಇನ್ನೂ ಹೆಚ್ಚು ಪ್ರಯತ್ನಶೀಲವಾಗಿ ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತದೆ.
ಸೊ ಇಷ್ಟೆಲ್ಲ ಕ್ವಶನ್ಗಳ ಆನ್ಸರನ್ನು ಮಾನ್ಯ ಆರೋಗ್ಯ ಇಲಾಖೆ ವತಿಯಿಂದ ಬಂದಿದೆ ಸ್ನೇಹಿತರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯರು ಹಾಗೂ ಇತರೆ ಸಿಬ್ಬಂದಿಗಳು ಸಾರ್ವಜನಿಕ ಆರೋಗ್ಯ ಸೇವೆ ನಿರಂತರತೆ ಹಾಗೂ ರೋಗಿಗಳ ಆರೋಗ್ಯ ಕಾಪಾಡುವ ಮಹತ್ವದ ವೃತ್ತಿಪರ ಮತ್ತು ನೈತಿಕ ಜವಾಬ್ದಾರಿಯನ್ನು ಹೊಂದಿರುವುದರಿಂದ ಸಾಮೂಹಿಕ ಮುಷ್ಕರದಂತಹ ಕ್ರಮಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವುದನ್ನು ಮನಗಂಡು ಮುಷ್ಕರದಿಂದ ಹಿಂದೆ ಸರಿದು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ತಮ್ಮ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಕುರಿತು ಕಾನೂನಿನ ಅಡಿಯಲ್ಲಿ ಲಭ್ಯವಿರುವ ಮಾರ್ಗಗಳನ್ನು ಬಳಸಿ ಬಗೆಹರಿಸುವುದು ಅಗತ್ಯವಾಗಿದ್ದು, ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಉಂಟಾಗದಂತೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದೆಂದು ತಿಳಿಸಲಾಗಿದೆ. ಮುಂದುವರೆದು, ಸಿಬ್ಬಂದಿಗಳು ಯಾವುದೇ ರೀತಿಯ ಮುಷ್ಕರ ನಿಮಿತ್ತ ಕೆಲಸದಿಂದ ಗೈರು ಹಾಜರಾಗಿದ್ದಲ್ಲಿ ಮತ್ತು ಆದುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದ್ದಲ್ಲಿ ತಪ್ಪಿತಸ್ಥ ಸಿಬ್ಬಂದಿಗಳ ವಿರುದ್ಧ ಕಾನೂನಿನ ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಸೊ ಸ್ನೇಹಿತರೆ, ಇಷ್ಟೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಕ್ವಶನ್ ಆನ್ಸರ್ಸ್ ಎಲ್ಲ ಆಗಿದೆ. ಆದರೂ ಸಹ ಯಾರಾದರೂ ಈ ಒಂದು ಮುಷ್ಕರದಲ್ಲಿ ಗೈರು ಹಾಜರಾಗಿದ್ದಲ್ಲಿ ಅವರಿಗೆ ತಪ್ಪಿಸ್ತರ ಒಂದು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ.